ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ 10ನೇ ತರಗತಿಯ ಇತಿಹಾಸ ವಿಭಾಗದ ಕೊನೆಯ ಅಧ್ಯಾಯ 20ನೇ ಶತಮಾನದ ರಾಜಕೀಯ ಆಯಾಮಗಳು ಈ ಪಾಠದ 3ನೇ ಭಾಗದಲ್ಲಿ ಇದೆ. ಕಳೆದ ತರಗತಿಯಲ್ಲಿ ಅಂದ್ರೆ ಭಾಗ 2ರಲ್ಲಿ ಈಗಾಗಲೇ ಭಾಗ 1 ಭಾಗ 2 ಮುಗಿದಿದೆ. ಭಾಗ 2ರಲ್ಲಿ ನಾವು ಏನ್ ಅಂಶಗಳನ್ನ ಕಲ್ತಿದ್ವಿ ಒಂದ್ಸರಿ ನೆನಪು ಮಾಡ್ಕೊಳ್ಳಿ ಮಕ್ಕಳೇ. ಕಳೆದ ತರಗತಿಯಲ್ಲಿ ಪ್ರಮುಖವಾಗಿ ಸರ್ವಾಧಿಕಾರಿಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಇಬ್ರು ಸರ್ವಾಧಿಕಾರಿಗಳು ಬಂದ್ರು. ಒಬ್ರು ಜರ್ಮನಿಯ ಹಿಟ್ಲರ್, ಮತ್ತೊಬ್ಬ ಇಟಲಿಯ ಮುಸೊಲಿನಿ ಅಲ್ವಾ. ಇಬ್ರು ಸರ್ವಾಧಿಕಾರಿಗಳ ಆಳ್ವಿಕೆ, ಅವರ ಅವಧಿಯಲ್ಲಿ ಏನೆಲ್ಲ ಬದಲಾವಣೆಗಳಾಯಿತು, ಅವ್ರು ಹೇಗೆ 2ನೇ ಮಹಾಯುದ್ಧಕ್ಕೆ ಕಾರಣರಾದ್ರು ಅನ್ನೋದನ್ನ ಅಭ್ಯಾಸ ಮಾಡಿದ್ವಿ. ಹಾಗೇನೆ 2ನೇ ಮಹಾಯುದ್ಧದ ಕಾರಣಗಳು, 2ನೇ ಮಹಾಯುದ್ಧದ ಗತಿ ಪರಿಣಾಮಗಳನ್ನ ನಾವು ಅಭ್ಯಾಸ ಮಾಡಿದ್ವಿ. ಸೊ ಕಳೆದ ತರಗತಿಯಲ್ಲಿ 2ನೇ ಮಹಾಯುದ್ಧ ಮತ್ತು ವಿಶ್ವಸಂಸ್ಥೆ ಬಗ್ಗೆ ಕೂಡ ನಾವು ಕಳೆದ ತರಗತಿಯಲ್ಲಿ ಚರ್ಚೆ ಮಾಡಿದ್ವಿ. ಸೊ ಇವತ್ತಿನ ತರಗತಿಯಲ್ಲಿ ಅದರ ಮುಂದುವರೆದ ಭಾಗವಾಗಿ 3ನೇ ಭಾಗದಲ್ಲಿ ಚೀನಾ ಕ್ರಾಂತಿಯನ್ನ ಕುರಿತು ಪ್ರಮುಖವಾಗಿ ಅಭ್ಯಾಸ ಮಾಡ್ತೀವಿ ಮಕ್ಕಳೇ. ಈ ಪಾಠದಲ್ಲಿ ನಾವು ಈ ತರಗತಿಯಲ್ಲಿ ನಾವು ಏನನ್ನ ಕಲಿತಾ ಇದ್ದೀವಿ ಅಂತ ನೋಡಿದ್ರೆ, ಒಂದು ಚೀನಾ ಕ್ರಾಂತಿಯ ಬಗ್ಗೆ ಅಭ್ಯಾಸ ಮಾಡ್ತೀವಿ. ಹಾಗೇನೆ ಶೀತಲ ಸಮರವನ್ನ ಕುರಿತು ಅಭ್ಯಾಸ ಮಾಡ್ತೀವಿ. ಜೊತೆಗೆ ಒಂದು ಪ್ರಬಲ ಶಕ್ತಿಯಾಗಿ ಅಮೆರಿಕ ದೇಶ ಉದಯ ಆಗಿದ್ದನ್ನ ನಾವು ಅಭ್ಯಾಸ ಮಾಡ್ತೀವಿ. ಸೊ ಹಾಗಾದ್ರೆ ಮೊದಲನೇ ಕಲಿಕಾಂಶವನ್ನ ಕುರಿತು ಅಭ್ಯಾಸ ಮಾಡಬೇಡ. ಚೀನಾ ಕ್ರಾಂತಿ ಯಾಕಾಯ್ತು? ಚೀನಾದಲ್ಲಿ ಕ್ರಾಂತಿ ಆಗೋದಕ್ಕಿಂತ ಮೊದಲು ಏನಾಗಿತ್ತು, ಆನಂತರದಲ್ಲಿ ಇವತ್ತು ಪ್ರಸ್ತುತ ಚೀನಾ ಒಂದು ಜಾಗತಿಕ ಶಕ್ತಿಯಾಗಿ ಬೆಳವಣಿಗೆಯನ್ನ ಹೊಂದಲಿಕ್ಕೆ ಹೇಗೆ ಸಾಧ್ಯ ಆಯಿತು ಅನ್ನೋ ಅಂಶಗಳನ್ನ ಇವತ್ತಿನ ಪಾಠದಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗ್ತೀವಿ. ಸೊ ಚೀನಾ ಕ್ರಾಂತಿಗೆ ಬಂದ್ರೆ ನೋಡಿ ಮಕ್ಕಳೇ, ಈ ಪಾಠದಲ್ಲಿ ನಾವು ಪ್ರಮುಖವಾಗಿ 2 ಕ್ರಾಂತಿಗಳನ್ನ ಅಭ್ಯಾಸ ಮಾಡಿದ್ವಿ. ಒಂದು ರಷ್ಯಾ ಕ್ರಾಂತಿ, ಈಗಾಗಲೇ ಗೊತ್ತಿದೆ. ರಷ್ಯಾ ಕೂಡ ಒಂದು ಕಮ್ಯುನಿಸ್ಟ್ ರಾಷ್ಟ್ರವಾಗಿ ಬೆಳವಣಿಗೆ ಆಗಿರ್ತಕ್ಕಂಥದ್ದು. ಜೊತೆಗೆ ಚೀನಾ ಕೂಡ ಒಂದು ಕಮ್ಯುನಿಸ್ಟ್ ರಾಷ್ಟ್ರವಾಗಿ ಬೆಳೀಲಿಕ್ಕೆ ಪೂರಕವಾದ ಸನ್ನಿವೇಶಗಳೇನಾಗಿತ್ತು. ಭಾರತ ಹೇಗೆ ಪರಕೀಯರ ದಾಸ್ಯಕ್ಕೆ ಒಳಗಾಗಿತ್ತು, ಹಾಗೆ ಪ್ರಾಚೀನ ಚೀನಾವನ್ನ ನೋಡಿದಾಗ ಚೀನಾ ಭಾರತದಂಗೆ ಸಂಪೂರ್ಣವಾಗಿ ಒಂದು ವಸಾಹತು ರಾಷ್ಟ್ರ ಆಗಿರಲಿಲ್ಲ. ಅಂದ್ರೆ ಚೀನಾ ಸಂಪೂರ್ಣವಾಗಿ ಬೇರೆ ರಾಷ್ಟ್ರದ ಅಧೀನವಾಗಿರ್ಲಿಲ್ಲ. ಅಲ್ಪ ಸ್ವಲ್ಪ ಭಾಗ, ಒಂದು ರೀತಿ ಅರೆ ಸ್ವಾತಂತ್ರ್ಯ ಅಂತ ಏನ್ ಹೇಳ್ತೀವಲ್ಲ, ಸೊ ಆ ತರದಲ್ಲಿ ಇತ್ತು. ಫ್ರೆಂಚರು ಮತ್ತೆ ಇತರ ವಸಾಹತುಗಳಿಗೆ ಒಳಗಾಗಿದ್ದಂತಹ ಚೀನಾದಲ್ಲಿ ಸಂಪೂರ್ಣವಾಗಿ ಚೀನಾದಲ್ಲಿ ಒಂದಷ್ಟು ಬದಲಾವಣೆಯನ್ನ ತರಲಿಕ್ಕೆ ಬಯಸಿದ್ದು. ಆ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳನ್ನ ನಾವು ಗಮನಿಸಿದ್ರೆ ನೋಡಿ, ಯಾವ ಅಂಶಗಳು ಮುನ್ನಡೆಗೆ ಬರುತ್ತೆ ಅಂತ ನೋಡಿದ್ರೆ ರಾಷ್ಟ್ರೀಯ ಐಕ್ಯತೆಯ ಅಂಶಗಳು ಮುನ್ನಡೆಗೆ ಬರುತ್ತೆ. ಅಂದ್ರೆ ಒಂದು ಹಂತದಲ್ಲಿ ಈಗ 19ನೇ ಶತಮಾನ ಅಂತ ಹೇಳಿದ್ರೆ ಅನೇಕ ಬದಲಾವಣೆಗಳಿಗೆ ತಮ್ಮನ್ನ ತಾವು ತೆರೆದುಕೊಂಡಂತಹ ಒಂದು ಸಂದರ್ಭ. ಅದರಲ್ಲೂ ಮೊದಲನೇ ಮಹಾಯುದ್ಧದ ನಂತರದಲ್ಲಿ, 1ನೇ ಮಹಾಯುದ್ಧ ಮತ್ತು 2ನೇ ಮಹಾಯುದ್ಧದಲ್ಲಿ ವಿಶ್ವದಲ್ಲಿ ಬಹಳಷ್ಟು ಬದಲಾವಣೆಗಳಾಗ್ತಾ ಹೋಗುತ್ತೆ. ಸೊ ಇಲ್ಲಿ ಏನಾಗ್ತಾ ಹೋಗುತ್ತೆ ನೋಡಿ, 1ನೇ ಮಹಾಯುದ್ಧ ಗತಿಸಿದೆ, ಅಂದ್ರೆ 1914-18 ಮಧ್ಯೆ ನಡೆದಿದೆ. ಅದಾದ ನಂತರದಲ್ಲಿ ಚೀನಾದಲ್ಲಿ ಒಂದಷ್ಟು ಬದಲಾವಣೆಯ ಪರ್ವ ಆರಂಭ ಆಗುತ್ತೆ. ಐಕ್ಯತೆಯ ಪ್ರಶ್ನೆ ಹೇಳುತ್ತೆ. ಚೀನಾದಲ್ಲಿ ರಾಷ್ಟ್ರೀಯ ಐಕ್ಯತೆ, ಚೀನಾದ ಎಲ್ಲ ಜನರನ್ನ ಒಗ್ಗೂಡಿಸ್ತಕ್ಕಂತ ಒಂದು ಪ್ರಯತ್ನ. ಒಂದು ಕಡೆ ಕಮ್ಯುನಿಸ್ಟ್ ಸಾಮ್ರಾಜ್ಯ, ಮತ್ತೊಂದ್ ಕಡೆ ಸಾಮ್ರಾಜ್ಯವಾದಿ ಧೋರಣೆಗಳು, ಮತ್ತೊಂದ್ ಕಡೆ ಪ್ರಜಾಪ್ರಭುತ್ವದ ಕಲ್ಪನೆಗಳು. ಸೊ ಹೀಗೆ ಗೊಂದಲದ ವಾತಾವರಣ ಇದ್ದಂತಹ ಸಂದರ್ಭದಲ್ಲಿ ರಾಷ್ಟ್ರೀಯ ಐಕ್ಯತೆ ಮೂಡಿಸ್ತಕ್ಕಂತ ಅಂಶಗಳು, ಜೊತೆಗೆ ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ಮುನ್ನೆಲೆಗೆ ಬಂದು ನಿಲ್ಲುತ್ತೆ. ಯಾಕೆಂದ್ರೆ ವಿಶ್ವದ ಬಹುತೇಕ ರಾಷ್ಟ್ರಗಳು ಸ್ವತಂತ್ರವನ್ನ ಪಡ್ಕೊಳ್ಳುವಂತಹ ಸಂದರ್ಭದಲ್ಲಿ ಚೀನಾದಲ್ಲೂ ಕೂಡ ಪ್ರಜಾಪ್ರಭುತ್ವದ ಕಲ್ಪನೆಗಳು ಮುನ್ನೆಲೆಗೆ ಬರುತ್ತೆ. ಜೊತೆಗೆ ಜೀವನವನ್ನ ರೂಪಿಸ್ತಕ್ಕಂತ ಜೀವನದ ಪ್ರಶ್ನೆಗಳು ಮುನ್ನೆಲೆಗೆ ಬಂದಂತಹ ಸಂದರ್ಭದಲ್ಲಿ ಚೀನಾದಲ್ಲಿ ಒಂದಷ್ಟು ಬದಲಾವಣೆಯನ್ನ ಬಯಸಿರ್ತಕ್ಕಂತ ಒಂದು ಪಕ್ಷ ಅಂತ ಹೇಳಿದ್ರೆ ಅದು ಕೋಮಿಂಟಾಂಗ್ ಪಕ್ಷ. ನೆನ್ಪಿಟ್ಕೊಳ್ಳಿ ಮಕ್ಕಳೇ,
ಕೋಮಿಂಟಾಂಗ್ ಕೋಮಿಂಟಾಂಗ್ ರೈಟ್. ಈ ಕೋಮಿಂಟಾಂಗ್ ಪಕ್ಷ 1911ರಲ್ಲಿ ಸನ್ಯಾತ್ ಸೇನನ ನೇತೃತ್ವದಲ್ಲಿ ಪ್ರಮುಖ ನಾಯಕರುಗಳು ಅಂತ ಬಂದಾಗ, ಚೀನಾದ ಪ್ರಮುಖ ನಾಯಕರುಗಳು ಅಂತ ಬಂದಾಗ ಸನ್ಯಾತ್ ಸೇನ್ ಹೆಸರನ್ನ ನೆನಪಿಟ್ಕೊಳ್ಬೇಕು. ಈ ಸನ್ಯಾತ್ ಸೇನನ ನೇತೃತ್ವದಲ್ಲಿ 1911ರಲ್ಲಿ ಕ್ಯುಮಿಂಟಾಂಗ್ ಪಕ್ಷದ ವತಿಯಿಂದ, ಪಕ್ಷದ ನೇತೃತ್ವದಲ್ಲಿ, ಸನ್ಯಾತ್ ಸೇನನ ನೇತೃತ್ವದಲ್ಲಿ ಚೀನಾದಲ್ಲಿ ಪ್ರಜಾಪ್ರಭುತ್ವ ಕ್ರಾಂತಿ ಆಯಿತು. ನೆನ್ಪಿಟ್ಕೊಳ್ಬೇಕು ಮಕ್ಕಳೇ, ಚೀನಾದಲ್ಲಿ ಪ್ರಜಾಪ್ರಭುತ್ವ ಕ್ರಾಂತಿ ಯಾರ ನೇತೃತ್ವದಲ್ಲಿ ಎಷ್ಟರಲ್ಲಾಯಿತು ಅಂತ ಪ್ರಶ್ನೆ ಬರ್ಬೋದು. ನೆನ್ಪಿಡಿ, ಚೀನಾದಲ್ಲಿ ಪ್ರಜಾಪ್ರಭುತ್ವ ಕ್ರಾಂತಿಗೆ ಕಾರಣರಾದವರು ಸನ್ಯಾತ್ ಸೇನ್. ಇವರ ನೇತೃತ್ವದಲ್ಲಿ ಕ್ರಾಂತಿ ಉಂಟಾಗುತ್ತಾ ಎಷ್ಟರಲ್ಲಿ? 1911. ಯಾವ ಪಕ್ಷದವರು ಅವರು? ಕ್ಯುಮಿಂಟಾಂಗ್ ಪಕ್ಷದವರು. ಇವರ ನೇತೃತ್ವದಲ್ಲಿ ಪ್ರಜಾಪ್ರಭುತ್ವ ಕ್ರಾಂತಿ ಆಯಿತು. ಸೊ ಪ್ರಜಾಪ್ರಭುತ್ವ ಕ್ರಾಂತಿ ಆಯಿತು ಅಂದ ತಕ್ಷಣ ಚೀನಾ ಕ್ರಾಂತಿ ಮುಗಿತಾ? ಹಾಗಾದ್ರೆ ಇಷ್ಟೇನ ಕ್ರಾಂತಿ? ಇಲ್ಲ, ಶುರುವಾಗೋದಿಲ್ಲ. ನೋಡಿ, ಯಾವಾಗ ಸನ್ಯಾತ್ ಸೇನ್ ನೇತೃತ್ವದಲ್ಲಿ ಪ್ರಜಾಪ್ರಭುತ್ವ ಕ್ರಾಂತಿ ಉಂಟಾಗುತ್ತೆ, ಆ ಸಂದರ್ಭದಲ್ಲಿ ಒಂದಷ್ಟು ಗೊಂದಲದ ವಾತಾವರಣ ಇರುತ್ತೆ. ಅಂದ್ರೆ ಹಿಂದಿನಿಂದ ಬೆಳೆದುಕೊಂಡು ಬಂದಿರತಕ್ಕಂತ ಸಾಮ್ರಾಜ್ಯಶಾಹಿ ಧೋರಣೆ ಏನಿದೆ ಅದು ಬದಲಾಗಲಿಕ್ಕೆ ಬಹಳಷ್ಟು ಕಾಲ ಬೇಕಾಗುತ್ತೆ. 1925ರ ವೇಳೆಗೆ ಚೀನಾದಲ್ಲಿ ಕಮ್ಯುನಿಸ್ಟ್ ಪಕ್ಷ ಅಸ್ತಿತ್ವಕ್ಕೆ ಬರುತ್ತೆ ಮಕ್ಕಳೇ. 1925ರಲ್ಲಿ ಚೀನಾದಲ್ಲಿ ಕಮ್ಯುನಿಸ್ಟ್ ಪಕ್ಷ ಅಸ್ತಿತ್ವಕ್ಕೆ ಬರುತ್ತೆ. ಈ ಕಮ್ಯುನಿಸ್ಟ್ ಪಕ್ಷ ಏನ್ ಮಾಡುತ್ತೆ ಅಂದ್ರೆ ರೈತರನ್ನ ಚಳುವಳಿ ಮಾಡಲಿಕ್ಕೆ ಪ್ರೋತ್ಸಾಹಿಸುತ್ತೆ. ರೈತ ಚಳುವಳಿಗಳನ್ನ ಪ್ರೋತ್ಸಾಹಿಸಿತು. ನಗರಗಳ, ಗ್ರಾಮೀಣ ಪ್ರದೇಶದಲ್ಲಿ ರೈತರಿಗೆ ಚಳುವಳಿ ಮಾಡಲಿಕ್ಕೆ ಪ್ರೇರೇಪಣೆಯನ್ನ ಕೊಟ್ರೆ, ನಗರ ಪ್ರದೇಶದಲ್ಲಿ ಕಾರ್ಮಿಕರ ದಂಗೆಗಳಿಗೆ, ಕಾರ್ಮಿಕ ಚಳುವಳಿಗೆ ಪ್ರೋತ್ಸಾಹವನ್ನ ಕೊಡುತ್ತೆ ಯಾವುದು? ಕಮ್ಯುನಿಸ್ಟ್ ಪಕ್ಷ. ಕಮ್ಯುನಿಸ್ಟ್ ಪಕ್ಷ ಮತ್ತು ಪ್ರಜಾಪ್ರಭುತ್ವ ಎರಡು ಒಟ್ಟೊಟ್ಟಿಗೆ ಇರಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಸನ್ಯಾತ್ ಸೇನ್ ನೇತೃತ್ವದಲ್ಲಿ ಪ್ರಜಾಪ್ರಭುತ್ವ ಕ್ರಾಂತಿ ಆಗಿದೆ. ಆದ್ರೆ 1925ರ ವೇಳೆಗೆ ಚೀನಾದಲ್ಲಿ ಕಮ್ಯುನಿಸ್ಟ್ ಪಕ್ಷ ಅಸ್ತಿತ್ವಕ್ಕೆ ಬರುತ್ತೆ. ಈ ಕಮ್ಯುನಿಸ್ಟ್ ಪಕ್ಷ ಜನರನ್ನ ಚಳುವಳಿಗೆ ಪ್ರೇರೇಪಣೆ ನೀಡುತ್ತೆ. ಆ ಹಿನ್ನೆಲೆಯಲ್ಲಿ ರೈತರು ಮತ್ತು ಕಾರ್ಮಿಕರು ಒಂದಷ್ಟು ಬದಲಾವಣೆಯನ್ನ ಬಯಸಿ ಚೀನಾದಲ್ಲಿ ಚಳುವಳಿಗಳನ್ನ ರೂಪಿಸಲಿಕ್ಕೆ ಪ್ರಾರಂಭ ಮಾಡಿತು. ಸೊ ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ದೇಶದ ಐಕ್ಯತೆ ಮುಖ್ಯ. ಇಲ್ಲೇನು ಪ್ರಸ್ತಾಪ ಆಗಿಲ್ಲ, ರಾಷ್ಟ್ರೀಯ ಐಕ್ಯತೆ. ಸೊ ಈ ವಿಷಯವನ್ನ ಇಟ್ಕೊಂಡು ಏನ್ ಮಾಡ್ತಾರೆ, ಸನ್ಯಾತ್ ಸೇನ್ ಮತ್ತು ಕಮ್ಯುನಿಸ್ಟ್ ಪಕ್ಷ ಎರಡೂ ಕೂಡ ಒಟ್ಟಾಗಿ ಕೆಲಸ ಮಾಡತಕ್ಕಂತ ಒಂದು ಒಪ್ಪಂದಕ್ಕೆ ಬರ್ತಾರೆ. ಸೊ ಅದರ ಪರಿಣಾಮ ಚೀನಾದ ಐಕ್ಯತೆಗಾಗಿ ಹೋರಾಟಗಳು ನಡೆಯುತ್ತೆ. ಯಾವಾಗ 1925ರಲ್ಲಿ ಕಮ್ಯುನಿಸ್ಟ್ ಪಕ್ಷ ಅಸ್ತಿತ್ವಕ್ಕೆ ಬಂದ ಸಂದರ್ಭದಲ್ಲಿ ಸನ್ಯಾತ್ ಸೇನ್ ಅದಕ್ಕೆ ಪೂರಕವಾಗಿ ಕಮ್ಯುನಿಸ್ಟ್ ಪಕ್ಷದ ಜೊತೆ ಸೇರ್ಕೊಂಡು ಏನ್ ಮಾಡ್ತಾರೆ, ಅವರು ಚೀನಾದ ಐಕ್ಯತೆಗಾಗಿ ಹೋರಾಟವನ್ನು ರೂಪಿಸ್ತಾರೆ. ಆದ್ರೆ ಈ ವೇಳೆಗೆ ಏನಾಗ್ಬಿಡುತ್ತೆ ಅಂದ್ರೆ ಈ ಸನ್ಯಾತ್ ಸೇನ್ ಮರಣ ಹೊಂದುತ್ತಾರೆ. ಸನ್ಯಾತ್ ಸೇನ್ ಮರಣ ಹೊಂದಿದ ನಂತರದಲ್ಲಿ ಈ ಪ್ರಜಾಪ್ರಭುತ್ವ ಬಣದ ನೇತೃತ್ವವನ್ನು ವಹಿಸಿದ ಯಾರು ಅಂತ ನೋಡಿದ್ರೆ ಅವರು ಉತ್ತರಾಧಿಕಾರಿಯಾಗಿ ಬಂದಿದ್ದು ಶಿಯಾಂಗ್ ಕೈಶೆಕ್. ಬಹಳ ಮುಖ್ಯ ಮಕ್ಕಳೇ, ಹೆಸರು ನೆನ್ಪಿಟ್ಕೊಳ್ಳಿ, ಶಿಯಾಂಗ್ ಕೈಶೆಕ್ ಅಂತ. ಈ ಶಿಯಾಂಗ್ ಕೈಶೆಕ್ ಸನ್ಯಾತ್ ಸೇನನ ನೇತೃತ್ವದಲ್ಲಿ ನಡೆದಂತಹ ಪ್ರಜಾಪ್ರಭುತ್ವ ಕ್ರಾಂತಿಯ ಮುಂದುವರೆದ ಭಾಗವಾಗಿ ಹೋಗೋದನ್ನ ಬಿಟ್ಟು ಶಿಯಾಂಗ್ ಕೈಶೆಕ್ ಏನ್ ಮಾಡ್ತಾನೆ, ಸಾಮ್ರಾಜ್ಯಶಾಹಿಗಳ ಜೊತೆ ಸೇರ್ಕೊಂಡು, ಅರ್ಥ ಮಾಡ್ಕೋಬೇಕು ಮಕ್ಕಳೇ, ಸಾಮ್ರಾಜ್ಯಶಾಹಿಗಳ ಜೊತೆ ಸೇರ್ಕೊಂಡು ಈ ಕಮ್ಯುನಿಸ್ಟರನ್ನ ದಮನ ಮಾಡ್ತಕ್ಕಂತ ಕೆಲಸವನ್ನ ಶಿಯಾಂಗ್ ಕೈಶೆಕ್ ಮಾಡ್ತಾ ಹೋಗ್ತಾನೆ. ಸ್ವಲ್ಪ ಕ್ಲಾರಿಫೈ ಮಾಡ್ಕೊಳ್ಳಿ ಮಕ್ಕಳೇ, ಶಿಯಾಂಗ್ ಕೈಶೆಕ್ ಯಾರ ಜೊತೆ ಸೇರ್ಕೊಂಡ, ಸಾಮ್ರಾಜ್ಯಶಾಹಿ ಏನಿದ್ರಲ್ಲ, ಸೊ ಅವರ ಜೊತೆ ಸೇರ್ಕೊಂಡು ಚೀನಾದಲ್ಲಿ ಇದ್ದಂತಹ ಕಮ್ಯುನಿಸ್ಟರನ್ನ ಹತ್ತಿಕ್ಕತಕ್ಕಂತ ಪ್ರಯತ್ನವನ್ನ ಮಾಡ್ತಾನೆ. ಸೊ ಅದರ ಫಲವಾಗಿ ಸುಮಾರು 70,000 ಕಮ್ಯುನಿಸ್ಟ್ ಕ್ರಾಂತಿಕಾರಿಗಳ ಹತ್ಯೆಯಾಗುತ್ತೆ, ಕೊಲ್ತಾನೆ. ನೋಡಿ, ಶಿಯಾಂಗ್ ಕೈಶೆಕ್ ಒಬ್ಬ ಸಾಮ್ರಾಜ್ಯಶಾಹಿವಾದಿಯಾಗಿದ್ದ. ಇವನು
ಸನ್ಯಾತ್ ಸೇನ ಅವನ ನಂತರದಲ್ಲಿ ಕ್ಯೂಮಿಂಟಾಂಗ್ ಪಕ್ಷದ ನೇತೃತ್ವವನ್ನು ವಹಿಸಿ ಸಾಮ್ರಾಜ್ಯಶಾಹಿವಾದಿಗಳ ಜೊತೆ ಸೇರ್ಕೊಂಡು ಕಮ್ಯುನಿಸ್ಟರನ್ನ ದಮನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾನೆ. ಆ ಹಿಂದೆ ಏನಾಗಿತ್ತು, ಸನ್ಯಾತ್ ಸೇನ್ ಇದ್ದಾಗ ಇದೇ ಕಮ್ಯುನಿಸ್ಟ್ ಪಕ್ಷದ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಚೀನಾದ ಐಕ್ಯತೆಯ ಬಗೆಗೆ ಹೋರಾಟವನ್ನು ಮಾಡ್ತಾ ಇದ್ರು. ಆದ್ರೆ ಶಿಯಾಂಗ್ ಕೈಶಿಕ್ ಬಂದ ನಂತರದಲ್ಲಿ ಏನಾಗುತ್ತೆ, ಕಮ್ಯುನಿಸ್ಟರನ್ನ ತುಳಿಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಸುಮಾರು 70,000 ಕ್ರಾಂತಿಕಾರಿಗಳ ಹತ್ಯೆ ಆಗುತ್ತೆ ಶಿಯಾಂಗ್ ಕೈಶಿಕ್ ಬಂದ ನಂತರದಲ್ಲಿ. ಸೊ ಆಗ ಏನಾಗುತ್ತೆ ನೋಡಿ, ಚೀನಾದ ಇತಿಹಾಸದಲ್ಲಿ ಒಂದು ದಾಖಲೆ, ಏನು ದಾಖಲೆ ಅದು ನೋಡಿ, ಲಾಂಗ್ ಮಾರ್ಚ್ ಅಂತ ಕರೀತಾರೆ, ಸುದೀರ್ಘ ನಡೆ. ಚೀನಾದಲ್ಲಿ ಸುದೀರ್ಘ ನಡೆ ಯಾರ ನೇತೃತ್ವದಲ್ಲಿ ಆಯ್ತು ಅಂದ್ರೆ ಮಾವೋ ಸೆ ತುಂಗನ ನೇತೃತ್ವದಲ್ಲಿ ಸುದೀರ್ಘ ನಡೆ ಕಂಡು ಬಂತು. ಲಾಂಗ್ ಮಾರ್ಚ್ ಅಂತ ಹೇಳ್ತಾರೆ. ಏನಿದು ಲಾಂಗ್ ಮಾರ್ಚ್, ಯಾತಕ್ಕಾಗಿ ಆಯಿತು? ಯಾವಾಗ ಶಿಯಾಂಗ್ ಕೈಶೆಕ್ ಕಮ್ಯುನಿಸ್ಟರ ಮೇಲೆ ದಮನಕಾರಿ ಕ್ರಮಗಳನ್ನ ಕೈಗೊಳ್ತಾನೆ, ಆ ಸಂದರ್ಭದಲ್ಲಿ ಚೀನಾದ ಕಮ್ಯುನಿಸ್ಟ್ ಪಕ್ಷದ ಕಾರ್ಯಕರ್ತರನ್ನ, ಕಮ್ಯುನಿಸ್ಟರ ರಕ್ಷಣೆಗಾಗಿ ಏನ್ ಮಾಡ್ತಾರೆ, ಮಾವೋ ಸೆ ತುಂಗ್ ಕಮ್ಯುನಿಸ್ಟರ್ನೆಲ್ಲ ಒಟ್ಟಾಗಿ ಸೇರಿಸಿಕೊಂಡು ಸುದೀರ್ಘ ನಡೆ ಹೋಗ್ತಾರೆ. ಅಂದ್ರೆ ಚೀನಾದ ಈ ಕಡೆ ಆಗ್ನೇಯ ಭಾಗದಿಂದ ಇಟ್ಬಿಟ್ಟು ಚೀನಾದ ಉತ್ತರದ ಕಡೆಗೆ ಸುಮಾರು 10,000 ಕಿಲೋಮೀಟರ್ ಪ್ರಯಾಣ. ನೋಡಿ, 10,000 ಕಿಲೋಮೀಟರ್ ನಡಿಗೆ. ಅದಕ್ಕೆ ಹೇಳೋದು, ಇತಿಹಾಸದ ಯಾವ ದಾಖಲೆಗಳಲ್ಲೂ ಇಷ್ಟು ದೀರ್ಘ ನಡೆ ಎಲ್ಲೂ ಕಂಡು ಬರಲ್ಲ. ಆ ಕಾರಣದಿಂದಾಗಿ ಅದನ್ನ ಸುದೀರ್ಘ ನಡೆ ಅಂತ ಕರೀತಾರೆ. ಸುಮಾರು 80,000 ಕಮ್ಯುನಿಸ್ಟರ ಜೊತೆಗೂಡಿ ಇವರು ಸುದೀರ್ಘ ನಡೆಯನ್ನ ಆರಂಭಿಸ್ತಾರೆ. ಸೊ ಈ ಸಂದರ್ಭದಲ್ಲಿ ರೈತರ ಅಭೂತಪೂರ್ವ ಬೆಂಬಲ ಮಾವೋ ಸೆ ತುಂಗನಿಗೆ ವ್ಯಕ್ತ ಆಗುತ್ತೆ. ಯಾಕೆಂದ್ರೆ ಕಮ್ಯುನಿಸ್ಟರು ಒಂದಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಸಮಾಜದಲ್ಲಿ. ಸೊ ಹಾಗಾಗಿ ಯಾವಾಗ ಲಾಂಗ್ ಮಾರ್ಚ್ ನಡೆಯುತ್ತೆ, ಸುದೀರ್ಘ ನಡೆ ನಡೆಯುತ್ತೆ, ಆ ಸುದೀರ್ಘ ನಡೆಗೆ ಚೀನಾದ ರೈತರ, ಸ್ಥಳೀಯರ ಅಭೂತಪೂರ್ವ ಬೆಂಬಲ ಸಿಗುತ್ತೆ. ಆ ಒಂದು ಲಾಂಗ್ ಮಾರ್ಚ್ ಎಂಡ್ ಆಗೋದ್ರೊಳಗೆ ಸುಮಾರು 10,000 ಜನ ಮಾತ್ರ ಉಳ್ಕೊಂಡಿರ್ತಾರೆ. ನೋಡಿ, 80,000 ಜನ ಸುದೀರ್ಘ ನಡೆಗೆ ಹೊರಡ್ತಾರೆ. ಆದ್ರೆ ಸುದೀರ್ಘ ನಡೆ ಮುಕ್ತಾಯಗೊಳ್ಳುವ ವೇಳೆಗೆ ಸುಮಾರು 70,000 ಜನ ಹತರಾಗಿದ್ರು, 10,000 ಜನ ಮಾತ್ರ ಉಳ್ಕೊಳ್ತಾರೆ ಕೊನೆಗೆ ಅಂತ ಹೇಳ್ತಾರೆ. ಸೊ ಈ ಸಂದರ್ಭ ಏನಾಗುತ್ತೆ ಅಂತ ಹೇಳಿದ್ರೆ, ಆಗಾಗ್ಲೇ 2ನೇ ಮಹಾಯುದ್ಧ ನಡೀತಾ ಇರುತ್ತೆ. 2ನೇ ಮಹಾಯುದ್ಧ ನಡೀತಾ ಇರೋ ಸಂದರ್ಭದಲ್ಲಿ ಜಪಾನ್, ನೀವು ನೋಡಿದ್ದೀರಾ, ಚೀನಾದ ಪೂರ್ವ ಭಾಗಕ್ಕೆ ಬರುತ್ತೆ. ರಷ್ಯಾ ಮತ್ತು ಚೀನಾದ ಪೂರ್ವ ಭಾಗದಲ್ಲಿ ಬರ್ತಕ್ಕಂಥ ಒಂದು ಪುಟ್ಟ ದ್ವೀಪ ರಾಷ್ಟ್ರ ಜಪಾನ್. ಈ ಜಪಾನ್ ಆಕ್ರಮಣಕಾರಿ ಸ್ವಭಾವನ ಮೈಗೂಡಿಸ್ಕೊಂಡಿರುತ್ತೆ. ಸೊ ಚೀನಾದ ಆಕ್ರಮಣಕ್ಕೆ ಜಪಾನ್ ಆಕ್ರಮಣಕ್ಕೆ ಚೀನಾ ತುತ್ತಾಗುತ್ತೆ. ಅಂದ್ರೆ ಜಪಾನ್ ಚೀನಾದ ಮೇಲೆ ದಾಳಿ ಮಾಡಿತು. ಯಾರು ದಾಳಿ ಮಾಡಿದ್ರು? ಜಪಾನ್ ಚೀನಾದ ಮೇಲೆ ದಾಳಿ ಮಾಡಿದ್ರು. ಚೀನಾದ ಮೇಲೆ ದಾಳಿ ಮಾಡಿ ಚೀನಾದ ಬಹಳಷ್ಟು ಪ್ರದೇಶಗಳನ್ನ ಜಪಾನ್ ತನ್ನ ವಶಕ್ಕೆ ತೆಗೆದುಕೊಳ್ತಾ ಹೋಗುತ್ತೆ. ಆದ್ರೆ ಪರಿಸ್ಥಿತಿ ಮುಂದುವರೆದ ಹಾಗೆ ಏನಾಗುತ್ತೆ, 2ನೇ ಮಹಾಯುದ್ಧದಲ್ಲಿ ಮಿತ್ರಕೂಟಗಳು, ಈಗಾಗಲೇ ನಾವು ಅಭ್ಯಾಸ ಮಾಡಿದೀವಿ, ಮಿತ್ರಕೂಟಗಳು ಪ್ರಬಲರಾಗ್ತಾ ಹೋದಾಗ, ಮೇಲುಗೈ ಸಾಧಿಸ್ತಾ ಹೋದಾಗ ಒಂದು ಹಂತದಲ್ಲಿ ಜರ್ಮನಿ, ಇಟಲಿ, ಜಪಾನ್ ಎಲ್ಲವೂ ಕೂಡ ಸಂಪೂರ್ಣವಾಗಿ ಸೋತು ಶರಣಾಗುತ್ತಾ ಆಗುತ್ತೆ. ಅದರಲ್ಲೂ ಕೂಡ ಅಮೆರಿಕ ಜಪಾನಿನ ಹಿರೋಶಿಮಾ ಮತ್ತು ನಾಗಸಾಕಿ ಮೇಲೆ ಬಾಂಬ್ ದಾಳಿ ಅಲ್ವಾ, ಅಣುಬಾಂಬ್ ದಾಳಿಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಜಪಾನ್ ಸಂಪೂರ್ಣವಾಗಿ ಸೋತು ಶರಣಾಗತಿ ಆಯಿತು. ಯಾವಾಗ ಜಪಾನ್ ಸೋಲುತ್ತೆ, ಆ ಸಂದರ್ಭ ಜಪಾನ್ ಚೀನಾದಲ್ಲಿ ವಶಪಡಿಸಿಕೊಂಡಿದ್ದ ಪ್ರದೇಶಗಳು, ಆ ಪ್ರದೇಶಗಳಿಂದ ಹಿಂದೆ ಸರಿತಾ ಹೋಗುತ್ತೆ. ಯಾವಾಗ ಚೀನಾ ಹಿಮ್ಮೆಟ್ತಾ ಹೋಗುತ್ತೆ, ಯಾವಾಗ ಜಪಾನ್ ಚೀನಾದಿಂದ ಹಿಂದೆ ಸರಿತಾ ಹೋಗುತ್ತೆ, ಆ ಜಪಾನ್ ನಲ್ಲಿ ಇದ್ದಂತಹ ಚೀನಾದ ಪ್ರದೇಶಗಳನ್ನೆಲ್ಲ ಕಮ್ಯುನಿಸ್ಟ್ ಪಕ್ಷ ತನ್ನ ವಶಕ್ಕೆ ಪಡಿತಾ. ಅರ್ಥ ಮಾಡ್ಕೊಳ್ಳಿ.
ಇಲ್ಲದಷ್ಟು ಇದಿಷ್ಟು ಚೀನಾ ಭಾಗ ಅಂತ ಹೇಳಿದ್ರೆ ನೋಡಿ, ಇಷ್ಟು ಭಾಗನ ಜಪಾನ್ ಆಕ್ರಮಿಸಿಕೊಂಡಿದೆ ಅಂತ ಹೇಳಿದ್ರೆ, ಯಾವಾಗ ಚೀನಾ ಹಿಂದೆ ಜಪಾನ್ ಹಿಂದೆ ಸರಿತಾ ಹೋಗುತ್ತೆ, ಆಗ ಈ ಭಾಗಗಳನ್ನೆಲ್ಲ ಯಾರು ವಶಪಡಿಸಿಕೊಳ್ತಾರೆ? ಕಮ್ಯುನಿಸ್ಟ್ ಪಕ್ಷ, ಮಾವೋ ಸೆ ತುಂಗನ ಕಮ್ಯುನಿಸ್ಟ್ ಪಕ್ಷ. ಕಮ್ಯುನಿಸ್ಟ್ ಅಲ್ಲಿ ಈ ಜನತಾ ವಿಮೋಚನಾ ಸೇನೆ ಅಂತ ಇರುತ್ತೆ. ಈ ಜನತಾ ವಿಮೋಚನಾ ಸೇನೆ ಏನ್ ಮಾಡುತ್ತೆ, ಆ ಚೀನಾದ ಜಪಾನ್ನ ವಶದಲ್ಲಿದ್ದಂತಹ ಚೀನಾ ಪ್ರದೇಶವನ್ನ ತನ್ನ ವಶಕ್ಕೆ ತೆಗೆದುಕೊಳ್ತಾ ಹೋಯಿತು. ಸೊ ಪರಿಣಾಮ ಏನಾಗುತ್ತೆ ಅಂತ ಹೇಳಿದ್ರೆ, ಯಾವ್ಯಾವ ಪ್ರದೇಶಗಳನ್ನ ಈ ಜನತಾ ವಿಮೋಚನಾ ಸೇನೆ ತನ್ನ ವಶಕ್ಕೆ ತೆಗೆದುಕೊಂಡಿದೆ, ಆ ಪ್ರದೇಶಗಳಲ್ಲಿ ಭೂ ಸುಧಾರಣೆಯನ್ನು ಜಾರಿಗೊಳಿಸುತ್ತೆ. ಅಂದ್ರೆ ಭೂ ಸುಧಾರಣೆ ಅಂತಂದ್ರೆ ಆ ಪ್ರದೇಶಗಳನ್ನ ರೈತರಿಗೆ ಹಂಚ್ತಾ ಹೋಗುತ್ತೆ. ಇದೇ ನೋಡಿ ಆಗಿತ್ತು. ಯಾವಾಗ ಕಮ್ಯುನಿಸ್ಟ್ ನೇತೃತ್ವದಲ್ಲಿದ್ದಂತಹ ಮಾವೋ ಸೆ ತುಂಗನ ಕಮ್ಯುನಿಸ್ಟ್ ಪಕ್ಷ ಏನಿದೆ, ಜನತಾ ವಿಮೋಚನಾ ಸೇನೆ, ಈ ಸೇನೆ ತನ್ನ ವಶಕ್ಕೆ ಬಂದಿರತಕ್ಕಂತ ಭೂಪ್ರದೇಶಗಳನ್ನ ರೈತರಿಗೆ ಹಂಚಿಕೆ ಮಾಡ್ತಾ ಹೋಗುತ್ತೆ, ಆಗ ರೈತರ ಅಪಾರವಾದ ಬೆಂಬಲವನ್ನ ಇದು ಪಡ್ಕೊಳ್ಳುತ್ತೆ. ಹಾಗೆ ರೈತರ ಬಲವನ್ನ ಪಡ್ಕೊಂಡಿರ್ತಕ್ಕಂಥ ಈ ಜನತಾ ವಿಮೋಚನಾ ಸೇನೆ, ಕಮ್ಯುನಿಸ್ಟ್ ಸೇನೆ, ಮಾವೋ ಸೆ ತುಂಗ್ ನಂತರದಲ್ಲಿ ಏನ್ ಮಾಡ್ತಾನೆ, ಒಂದು ಹಂತದಲ್ಲಿ ಶಿಯಾಂಗ್ ಕೈಶೆಕ್ನ ವಶದಲ್ಲಿರ್ತಕ್ಕಂಥ ಪ್ರದೇಶಕ್ಕೂ ಮಾವೋ ಸೆ ತುಂಗನ ವಶದಲ್ಲಿರ್ತಕ್ಕಂಥ ಪ್ರದೇಶವನ್ನ ನಾವು ಗಮನಿಸಿದಾಗ ಕ್ರಮೇಣ ನಗರ ಪ್ರದೇಶಗಳು ಕೂಡ ಮಾವೋ ಸೆ ತುಂಗನ ವಶಕ್ಕೆ ಬರುತ್ತೆ. ಅಂದ್ರೆ ಜನತಾ ವಿಮೋಚನಾ ಸೇನೆಯ ವಶಕ್ಕೆ ಬರುತ್ತೆ. 1949 ವೇಳೆಗೆ ನಗರ ಪ್ರದೇಶಗಳು ಕೂಡ ಯಾವಾಗ ಇವರ ಹಿಡಿತಕ್ಕೆ ಬರುತ್ತೆ, ಆಗ ಶಿಯಾಂಗ್ ಕೈಶೆಕ್ ಚೀನಾವನ್ನ ಬಿಟ್ಟು ತೈವಾನ್ಗೆ ಓಡೋಗ್ತಾನೆ. ಅಂದ್ರೆ ಯಾರು ಮೇಲುಗೈ ಸಾಧಿಸ್ತಾರೆ? ಮಾವೋ ಸೆ ತುಂಗ ಚೀನಾದಲ್ಲಿ ಮೇಲುಗೈ ಸಾಧಿಸಿದ. ಸೊ ಶಿಯಾಂಗ್ ಕೈಶೆಕ್ ಚೀನಾವನ್ನ ಬಿಟ್ಟು ಪಲಾಯನ ಮಾಡ್ತಾನೆ. ಹಾಗೆ ಪಲಾಯನ ಮಾಡಿ ಎಲ್ಲಿ ಹೋಗ್ತಾನೆ ಅಂತ ಹೇಳಿದ್ರೆ ತೈವಾನ್ಗೆ ಪರಾರಿಯಾದ. ಇದಿಷ್ಟು ಕರೆಕ್ಟ್ ಆಗಿ ನೆನಪಿದೆ. ಈಗ ತೈವಾನ್ಗೆ ಪರಾರಿ ಆದ್ಮೇಲೆ ಹಾಗಾದ್ರೆ ಚೀನಾದ ನೇತೃತ್ವವನ್ನ ಯಾರು ವಹಿಸಿದ್ರು ಅಂತ ಹೇಳಿದ್ರೆ ಮಾವೋ ಸೆ ನೆನಪಿಡಿ ಮಕ್ಕಳೇ. 1949 ಅಕ್ಟೋಬರ್ 1ನೇ ತಾರೀಕು ಚೀನಾದಲ್ಲಿ ಜನತಾ ಗಣತಂತ್ರವನ್ನ ಸ್ಥಾಪನೆ ಮಾಡಲಾಯಿತು. ಚೀನಾದಲ್ಲಿ ಜನತಾ ಗಣತಂತ್ರ ಎಷ್ಟರಲ್ಲಿ ಜಾರಿಗೆ ಬಂತು? 1949 ಅಕ್ಟೋಬರ್ 1ರಂದು ಜಾರಿಗೆ ಬಂತು. ಯಾರು ಚೀನಾದ ಅಧ್ಯಕ್ಷರಾದ್ರು? ಮಾವೋ ಸೆ ತುಂಗ್ ಚೀನಾದ ಅಧ್ಯಕ್ಷರಾದ್ರು. ಈ ಮಾವೋ ಸೆ ತುಂಗ್ ಚೀನಾದ ಅಧ್ಯಕ್ಷರಾದ ನಂತರದಲ್ಲಿ ಒಂದಷ್ಟು ಸುಧಾರಣೆಗಳನ್ನು ಜಾರಿಗೊಳಿಸಿದ್ದಾರೆ. ಚೀನಾದಲ್ಲಿ ಒಂದಷ್ಟು ಸುಧಾರಣೆಗಳನ್ನು ಜಾರಿಗೊಳಿಸಿದ್ದಾರೆ. ಹಾಗಾದ್ರೆ ಏನು ಸುಧಾರಣೆಯನ್ನ ಜಾರಿಗೊಳಿಸಿದ್ರು? ಮಾವೋ ಸೆ ತುಂಗ್ ಚೀನಾದ ಅಧ್ಯಕ್ಷರಾದ್ಮೇಲೆ ನಿಮಗೆ ಪ್ರಶ್ನೆ ಕೇಳ್ಬೋದು, 2 ಅಂಕಕ್ಕೆ ಅಥವಾ 3 ಅಂಕಕ್ಕೆ ಪ್ರಶ್ನೆ ಕೇಳ್ಬೋದು. ಚೀನಾದಲ್ಲಿ ಚೀನಾ ಕ್ರಾಂತಿಯಲ್ಲಿ ಮಾವೋ ಸೆ ತುಂಗನ ಪಾತ್ರ ಏನು, ಅಥವಾ ಮಾವೋ ಸೆ ತುಂಗ ನೇತೃತ್ವದಲ್ಲಿ ಚೀನಾದಲ್ಲಿ ಹೇಗೆ ಕ್ರಾಂತಿ ಆಯಿತು, ಅಥವಾ ಚೀನಾ ಹೇಗೆ ಅಭಿವೃದ್ಧಿಯನ್ನು ಸಾಧಿಸಿತು ಅಂತ ಪ್ರಶ್ನೆ ಕೇಳ್ಬೋದು ಮಕ್ಕಳೇ. ನೋಡಿ, ಏನು ಕ್ರಮ ಕೈಗೊಂಡ ಅಂದ್ರೆ ಪ್ರಮುಖ ಅಂಶಗಳನ್ನು ಮಾತ್ರ ನಾವೀಗ ಹೇಳ್ತಾ ಹೋಗ್ತೀವಿ. ಮಾವೋ ಸೆ ತುಂಗ್ ಚೀನಾದ ಅಧ್ಯಕ್ಷನಾದ್ಮೇಲೆ ಸಾಮೂಹಿಕ ಕೃಷಿ ಪದ್ಧತಿಯನ್ನ ಜಾರಿಗೊಳಿಸಿದರು. ಸಾಮೂಹಿಕ ಕೃಷಿ ಪದ್ಧತಿ ಹೇಗೆ ಅಂತ ಹೇಳಿದ್ರೆ, ಎಲ್ಲರೂ ಒಟ್ಟಾಗಿ ಬೇಸಾಯ ಮಾಡ್ತಕ್ಕಂಥದ್ದಪ್ಪ. ಸೊ ಇಲ್ಲಿ ನಂದಿಷ್ಟು ಅನ್ನೋದೇನಿಲ್ಲ. ಕೃಷಿ ಭೂಮಿ ಏಕ ಉಳುಮೆ ಮಾಡ್ತಕ್ಕಂಥದ್ದು, ಬಂದಿರ್ತಕ್ಕಂಥ ಆದಾಯವನ್ನ ಎಲ್ರಿಗೂ ಹಂಚತಕ್ಕಂಥದ್ದು. ಸಾಮೂಹಿಕ ಕೃಷಿ ಪದ್ಧತಿಯನ್ನ ಮಾವೋ ಸೆ ತುಂಗ್ ಚೀನಾದಲ್ಲಿ ಜಾರಿಗೊಳಿಸಿದ. ಮಾವೋ ಸೆ ತುಂಗ್ ತಂದ ಸುಧಾರಣೆಗಳು ಅಂತ ಬಂದಾಗ ನೆನ್ಪಿಟ್ಕೊಳ್ಳಿ, ಸಾಮೂಹಿಕ ಕೃಷಿ ಪದ್ಧತಿಯನ್ನು ಜಾರಿಗೊಳಿಸ್ತಾನೆ. ಇಲ್ಲಿ ಭೂ ಸುಧಾರಣೆ ಜಾರಿಗೊಳಿಸಿದ ನೋಡಿ. ಅಂದ್ರೆ ಜಪಾನ್ನ ವಶದಲ್ಲಿದ್ದಂತಹ ಚೀನಾವನ್ನ ಯಾವಾಗ ಕಮ್ಯುನಿಸ್ಟ್ ಪಕ್ಷ ತನ್ನ ವಶಕ್ಕೆ ತೆಗೆದುಕೊಳ್ಳುತ್ತೆ, ಆ ಸಂದರ್ಭದಲ್ಲಿ ಅದನ್ನ ರೈತರಿಗೆ ಹಂಚಿಕೆ ಮಾಡಿ ರೈತರ ಒಲವನ್ನ ಪಡ್ಕೊಂಡಿರ್ತಾರೆ. ನಿಜಕ್ಕೂ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಹೋಗ್ತಾರೆ. ಅದಕ್ಕೆ ಪ್ರತಿಯಾಗಿ ಉಚಿತ ಶಿಕ್ಷಣ, ಚೀನಾದ ಎಲ್ಲ ಜನರಿಗೆ ಶಿಕ್ಷಣವನ್ನ ಕೊಡ್ತಕ್ಕಂತ ಜವಾಬ್ದಾರಿ ಸರ್ಕಾರದ್ದು. ಸೊ ಉಚಿತ ಶಿಕ್ಷಣ, ಉಚಿತ ಆರೋಗ್ಯ, ಸೊ ಈ ತರದ ಹಲವಾರು ಕಾರ್ಯಕ್ರಮಗಳನ್ನ ಜನರ ಏಳಿಗೆಗಾಗಿ ಮಾವೋ ಸೆ ತುಂಗ್ನ ಸರ್ಕಾರ ಮಾಡ್ತಾ ಹೋಗುತ್ತೆ.
ಸೊ ಕೃಷಿ ಸಾಮೂಹಿಕರಣಗೊಳ್ಳುತ್ತೆ, ಉಚಿತ ಶಿಕ್ಷಣವನ್ನ, ಉಚಿತ ಆರೋಗ್ಯ, ಈ ತರದ ಸುಧಾರಣೆಗಳನ್ನ ಜಾರಿಗೊಳಿಸ್ತಾ ಹೋಗು. ಬಹಳ ಮುಖ್ಯವಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಅಪಾರವಾಗಿರ್ತಕ್ಕಂಥ ಹಣವನ್ನ ವೆಚ್ಚ ಮಾಡ್ತಾರೆ, ವ್ಯಯ ಮಾಡ್ತಾರೆ. ವಿಜ್ಞಾನ ತಂತ್ರಜ್ಞಾನದಲ್ಲಿ ಅಭಿವೃದ್ಧಿಯನ್ನ ಸಾಧಿಸಲಿಕ್ಕೆ ತುಂಬಾನೇ ಒತ್ತನ್ನು ಕೊಡ್ತಾರೆ. ಸೊ ಅದರ ಪರಿಣಾಮ ಇವತ್ತು ಚೀನಾ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ತುಂಬಾನೇ ಮುಂದಿದೆ ಅಲ್ವಾ. ಚೀನಾದ ಟೆಕ್ನಾಲಜಿ ತುಂಬಾನೇ ಅಡ್ವಾನ್ಸ್ಡ್ ಆಗಿರ್ತಕ್ಕಂಥದ್ದನ್ನ ನಾವು ಗಮನಿಸ್ತೀವಿ. ಸೊ ಹಾಗೇನೆ ಕೈಗಾರಿಕೆಗಳಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ರಿಂದ ಉತ್ಪಾದನೆ ಹೆಚ್ಚಾಗ್ತಾ ಹೋಗುತ್ತೆ. ಆ ಕೈಗಾರಿಕೆಗಳಲ್ಲಿ ಆಧುನಿಕ ತಂತ್ರಜ್ಞಾನಗಳನ್ನ ಬಳಸ್ಕೊಳ್ತಾ ಹೋಗ್ತಾರೆ. ಇದೆಲ್ಲದರ ಪರಿಣಾಮ ಏನಾಯ್ತು, ಚೀನಾದಲ್ಲಿ ಮುನ್ನಡೆಯ ಜಿಗಿತ ಅಂತ ಹೇಳ್ತೀವಿ, ಲೀಪ್ ಫಾರ್ವರ್ಡ್ ಅಂತ ಹೇಳ್ತೀವಿ. ಅದು ಕಂಡು ಬಂದಿದ್ರ ಪರಿಣಾಮ ಚೀನಾದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಕಂಡು ಬರುತ್ತೆ. ಚೀನಾ ಅಪಾರವಾಗಿರ್ತಕ್ಕಂಥ ಅಭಿವೃದ್ಧಿಯನ್ನ ಸಾಧಿಸ್ತಾ ಹೋಗುತ್ತೆ. ಆದ್ರೆ ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಖಾಸಗಿ ಆಸ್ತಿ ಅನ್ನೋದು ಯಾವುದೂ ಇಲ್ಲ. ಖಾಸಗಿ ಆಸ್ತಿ ಯಾವುದಿಲ್ಲ ಅಂದ್ರೆ ಎಲ್ಲ ಖಾಸಗಿ ಆಸ್ತಿಯನ್ನ ಸಮಾಜದ ಆಸ್ತಿಯನ್ನಾಗಿ ಮಾಡಲಾಗುತ್ತೆ. ಎಲ್ಲರೂ ಸಮಾಜಕ್ಕಾಗಿ ದುಡಿಬೇಕು. ಅದಕ್ಕೆ ಪ್ರತಿಫಲವಾಗಿ ಆ ಸಮಾಜದಲ್ಲಿ ಆಳ್ವಿಕೆ ಮಾಡ್ತಾ ಇರ್ತಕ್ಕಂಥ ಸರ್ಕಾರ ತನ್ನ ಪ್ರಜೆಗಳಿಗೆ ಏನೇನ್ ವ್ಯವಸ್ಥೆ ಬೇಕೋ ಎಲ್ಲ ವ್ಯವಸ್ಥೆಗಳನ್ನ ಒದಗಿಸ್ಕೊಡ್ತಕ್ಕಂಥದ್ದು ಸರ್ಕಾರದ ಕೆಲಸ ಆಗಿದೆ. ಸೊ ಎಲ್ಲ ಪ್ರಾಪರ್ಟಿ ಸರ್ಕಾರದ್ದು, ಎಲ್ಲರೂ ಸರ್ಕಾರದ ಕಾರ್ಮಿಕರು, ಸರ್ಕಾರದ ಉದ್ಯೋಗಿಗಳು. ಅವರಿಗೆ ಏನ್ ಬೇಕು ಆ ಎಲ್ಲ ವ್ಯವಸ್ಥೆಯನ್ನ ಸರ್ಕಾರ ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ಚೀನಾ ತುಂಬಾ ಅಭಿವೃದ್ಧಿಯನ್ನ ಸಾಧಿಸ್ತಾ ಹೋಗುತ್ತೆ. ಖಾಸಗಿ ಆಸ್ತಿ ಸಮಾಜದ ಆಸ್ತಿಯಾಗಿ ಬದಲಾಗುತ್ತೆ. ಸೊ ಎಲ್ಲರೂ ಸಮಾಜದಕ್ಕಾಗಿ, ದೇಶಕ್ಕಾಗಿ ದುಡಿತಕ್ಕಂಥ ಪ್ರವೃತ್ತಿಯನ್ನ ಬಾಯಿಗಿಳಿಸಿಕೊಡ್ತಾರೆ. 1966ರಲ್ಲಿ ಸಾಂಸ್ಕೃತಿಕ ಕ್ರಾಂತಿ ಅಂತ ಕರಿತೀವಿ, ಕಲ್ಚರಲ್ ರೆವಲ್ಯೂಷನ್ ಅಂತ ಕರಿತೀವಿ. ಸೊ ಈ ಕಲ್ಚರಲ್ ರೆವಲ್ಯೂಷನ್ ಉಂಟಾಗುತ್ತೆ 1966. ನೆನ್ಪಿಟ್ಕೊಳ್ಬೇಕು ಮಕ್ಕಳೇ, ಸಾಂಸ್ಕೃತಿಕ ಕ್ರಾಂತಿ ಎಷ್ಟರಲ್ಲಿ ಕಂಡು ಬಂತು ಚೀನಾದಲ್ಲಿ? 1966ರಲ್ಲಿ ಕಂಡು ಬಂತು. ಈ ಸಾಂಸ್ಕೃತಿಕ ಕ್ರಾಂತಿಯ ಸಂದರ್ಭದಲ್ಲಿ ಹಲವಾರು ತಪ್ಪುಗಳಾಗುತ್ತೆ. ಚೀನಾ ಒಂದಷ್ಟು ಎಡವಟ್ ಮಾಡ್ಕೊಳ್ಳುತ್ತೆ. ಸೊ ಆ ತಪ್ಪುಗಳನ್ನ ಸರಿಪಡಿಸ್ತಕ್ಕಂತ ನಿಟ್ಟಿನಲ್ಲಿ 1979ರಲ್ಲಿ ಡೆಂಗ್ ಶಿಯೋಪಿಂಗ್ ಅಂತಕ್ಕಂಥವ್ರು, ನೆನ್ಪಿಡಿ, ಡೆಂಗ್ ಶಿಯೋಪಿಂಗ್ ಅಂತಕ್ಕಂಥವ್ರು 1979ರಲ್ಲಿ ಅಧಿಕಾರಕ್ಕೆ ಬಂದ್ಮೇಲೆ ಚೀನಾದ ಸಾಂಸ್ಕೃತಿಕ ಕ್ರಾಂತಿಯ ಸಂದರ್ಭದಲ್ಲಿ ಆದಂತಹ ತಪ್ಪುಗಳನ್ನ ಸರಿಪಡಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾರೆ. ಹಲವಾರು ಸುಧಾರಣೆಗಳನ್ನ ತರ್ತಾರೆ. ಆ ಸುಧಾರಣೆಗಳ ಫಲ ಏನಾಗುತ್ತೆ, ಕಮ್ಯುನಿಸ್ಟ್ ಪಕ್ಷ ಜಾಗತಿಕ ಶಕ್ತಿಯಾಗಿ ಜಾಗತಿಕ ಶಕ್ತಿಯಾಗಿ ಇವತ್ತು ಅಭಿವೃದ್ಧಿಯ ಪಥದಲ್ಲಿ ಇರಲಿಕ್ಕೆ ಸಾಧ್ಯ ಆಗುತ್ತೆ. ನೋಡಿ ಮಕ್ಕಳೇ, ಇವತ್ತು ಪ್ರಪಂಚದ ಮುಂದುವರೆದ ರಾಷ್ಟ್ರಗಳು ಅಂತ ಏನ್ ಕರಿತೀವಿ, ಸೊ ಮುಂದುವರೆದ ರಾಷ್ಟ್ರಗಳಲ್ಲಿ, ಬಲಿಷ್ಠ ರಾಷ್ಟ್ರಗಳಲ್ಲಿ ಚೀನಾ ಕೂಡ ಒಂದು ಕಮ್ಯುನಿಸ್ಟ್ ರಾಷ್ಟ್ರವಾಗಿ ಜಗತ್ತಿನ ಬಹುತೇಕ ರಾಷ್ಟ್ರಗಳ ಮೇಲೆ ಹಿಡಿತವನ್ನ ಸಾಧಿಸಿರ್ತಕ್ಕಂಥ ಈ ಚೀನಾದಲ್ಲಿ ಈಗ ಯಾರಿದ್ದಾರೆ ಅಧ್ಯಕ್ಷರಾಗಿ? ಜಿನ್ಪಿಂಗ್ ಅಲ್ಲ, ಚೀನಾದ ಅಧ್ಯಕ್ಷರಾಗಿದ್ದಾರೆ. ಸೊ ಒಂದು ಕಮ್ಯುನಿಸ್ಟ್ ರಾಷ್ಟ್ರವಾಗಿ ಚೀನಾ ಹೇಗೆ ರೂಪುಗೊಳ್ತು, ಅದಕ್ಕೆ ಏನ್ ಅಂಶಗಳು ಕಾರಣ ಆಗ್ತಾ ಹೋಗ್ತು ಅನ್ನೋದನ್ನ ನಾವು ಚೀನಾ ಕ್ರಾಂತಿಯಲ್ಲಿ ಇವತ್ತಿನ ದಿವಸ ಅಭ್ಯಾಸ ಮಾಡ್ತೀವಿ. ಶೀತಲ ಸಮರ, ಕೋಲ್ಡ್ ವಾರ್ ಅಂತ ಕರೀತೀವಿ. ಏನು ಶೀತಲ ಸಮರ ಅಂದ್ರೆ ಏನು, ಯಾಕೆ ನಡೀತು ಶೀತಲ ಸಮರ? ನೋಡಿ, ಶೀತಲ ಸಮರ ಅನ್ನೋದನ್ನ ಅರ್ಥೈಸೋದು ಒಂದು ರೀತಿಯಲ್ಲಿ ಗೊಂದಲ. ಇರೋ ಯುದ್ಧವನ್ನ ಹೇಳ್ಬೋದು, ಇಲ್ಲದೇ ಇರೋ ಯುದ್ಧದ ಪರಿಸ್ಥಿತಿ ಇದೆ ಅಂತ ಹೇಳೋದಿದೆಯಲ್ಲ, ಅದು ಶೀತಲ ಸಮರ. ಎರಡನೇ ಜಾಗತಿಕ ಯುದ್ಧ ನಡೆದಿದೆ, ಎರಡನೇ ಮಹಾಯುದ್ಧ ನಡೆದಿದೆ. ಎರಡನೇ ಮಹಾಯುದ್ಧದಲ್ಲಿ ಮಿತ್ರ ರಾಷ್ಟ್ರಗಳು ಜಯ ಸಾಧಿಸಿದೆ. ಮಿತ್ರ ರಾಷ್ಟ್ರಗಳು ಅಂತಂದ್ರೆ ಬ್ರಿಟನ್ ಇದೆ, ಫ್ರಾನ್ಸ್ ಇದೆ, ರಷ್ಯಾ ಇದೆ, ಅಮೆರಿಕ ಇದೆ. ಸೊ ಈ ರಾಷ್ಟ್ರಗಳ ಬಣ ಮಿತ್ರ ರಾಷ್ಟ್ರಗಳು. ಸೊ ಈ ಒಕ್ಕೂಟ ಜಯವನ್ನು ಸಾಧಿಸುತ್ತೆ. ಎರಡನೇ ಮಹಾಯುದ್ಧದ ನಂತರದಲ್ಲಿ ಮಿತ್ರ ರಾಷ್ಟ್ರಗಳು ಏನು ಜಯವನ್ನು ಸಾಧಿಸುತ್ತೆ, ಸೊ ಈ ಸಂದರ್ಭದಲ್ಲಿ ಎರಡು ಬಣಗಳು ಸೃಷ್ಟಿಯಾಗುತ್ತೆ. ಯಾವ ಎರಡು ಬಣಗಳು ಅಂತ ಹೇಳಿದ್ರೆ, ಒಂದು ಅಮೆರಿಕ ಬಣ, ಮತ್ತೊಂದು ರಷ್ಯಾ. ಯಾಕುಂಟಾಯ್ತು ಈ ಬಣಗಳು? ಅಮೆರಿಕ ಬಣ ಅಂದ್ರೆ ಯಾವಪ್ಪ? ಅಮೆರಿಕ ಬಣ ಅಂತ ಹೇಳಿದ್ರೆ
ಪ್ರಜಾಪ್ರಭುತ್ವ ರಾಷ್ಟ್ರಗಳ ಬಣ, ಅದನ್ನ ಅಮೆರಿಕ ಬಣ ಅಂತ ಕರೀತಾರೆ. ಅಂದ್ರೆ ಪ್ರಜಾಪ್ರಭುತ್ವ ರಾಷ್ಟ್ರಗಳ ಬಣದ ನೇತೃತ್ವವನ್ನ ಅಮೆರಿಕ ವಹಿಸಿರುತ್ತೆ, ಹಾಗಾಗಿ ಅದನ್ನ ಅಮೆರಿಕ ಬಣ ಅಂತ ಕರಿತೀವಿ. ಮತ್ತೊಂದು ಕಮ್ಯುನಿಸ್ಟ್ ರಾಷ್ಟ್ರಗಳ ನೇತೃತ್ವವನ್ನ ರಷ್ಯಾ ವಹಿಸಿಕೊಳ್ಳುತ್ತೆ, ಹಾಗಾಗಿ ಅದನ್ನ ರಷ್ಯಾ ಬಣ ಅಂತ ಕರೀತೀವಿ. ಇನ್ನೊಂದು ತರದಲ್ಲೂ ಹೇಳ್ಬೋದು, ಎರಡು ಬಣಗಳು ಉಂಟಾಗಿತ್ತು, ಒಂದು ಅಮೆರಿಕ ಬಣ, ಒಂದು ರಷ್ಯಾ ಬಣ. ಅಥವಾ ಎರಡು ಬಣಗಳು ಉಂಟಾಗಿತ್ತು, ಒಂದು ಪ್ರಜಾಪ್ರಭುತ್ವ ಬಣ, ಮತ್ತೊಂದು ಕಮ್ಯುನಿಸ್ಟ್ ಬಣ. ಇದು ಪ್ರಜಾಪ್ರಭುತ್ವ ಬಣ, ಇದು ಕಮ್ಯುನಿಸ್ಟ್ ಬಣ. ಯಾತಕ್ಕಾಗಿ ಪೈಪೋಟಿ ಅಂತ ನೋಡಿದ್ರೆ ರಾಜಕೀಯ, ಆರ್ಥಿಕ, ಮಿಲಿಟರಿ, ಸೊ ಹೀಗೆ ಹಲವಾರು ವಿಷಯಗಳಲ್ಲಿ ನಾಯಕತ್ವಕ್ಕಾಗಿ, ವಿಶ್ವದ ನಾಯಕತ್ವಕ್ಕಾಗಿ ನಡೆದಂತಹ ಹೋರಾಟ. ಯಾವ ಹೋರಾಟ? ರಾಜಕೀಯವಾಗಿ, ಆರ್ಥಿಕವಾಗಿ, ಮಿಲಿಟರಿ ಕ್ಷೇತ್ರ, ಸೊ ಹೀಗೆ ಮುಂತಾದ ವಿಷಯಗಳ ಬಗ್ಗೆ ಉದ್ಭವಿಸಿರ್ತಕ್ಕಂಥ ನಿರಂತರವಾದ ಭಯ, ದ್ವೇಷ, ಅಸೂಹೆ, ಜೊತೆಗೆ ಒಂದು ರೀತಿ ಆತಂಕದ ವಾತಾವರಣ ಇದೆಯಲ್ಲ, ಸೊ ಅದನ್ನ ನಾವು ಶೀತಲ ಸಮರ ಅಂತ, ಕೋಲ್ಡ್ ವಾರ್. ಏನು ಹಾಗಾದ್ರೆ ಶೀತಲ ಸಮರ ಎಂದರೆ ಏನು ಅಂತ ಪ್ರಶ್ನೆ ಕೇಳಿದ್ರೆ ಏನು ಉತ್ತರ ಬರೀಬೇಕು? ವಿಶ್ವದ ಎರಡು ಶಕ್ತಿ ಬಣಗಳ ನಡುವಿನ ಹೋರಾಟವನ್ನ ನಾವು ಶೀತಲ ಸಮರ ಅಂತ ಕರಿತೀವಿ. ವಿಶ್ವದ ನಾಯಕತ್ವಕ್ಕಾಗಿ ಪ್ರಜಾಪ್ರಭುತ್ವ ಬಣ ಮತ್ತು ಕಮ್ಯುನಿಸ್ಟ್ ಬಣದ ನಡುವೆ, ಈಗ ಅಮೆರಿಕ ಪ್ರಜಾಪ್ರಭುತ್ವ ಬಣ ಜೊತೆಗೆ ಬಂಡವಾಳಶಾಹಿ ರಾಷ್ಟ್ರಗಳ ನೇತೃತ್ವವನ್ನ ಅಮೆರಿಕ ವಹಿಸಿದ್ರೆ, ಸಮಾಜವಾದಿ ರಾಷ್ಟ್ರಗಳ ನೇತೃತ್ವವನ್ನ ರಷ್ಯಾ ವಹಿಸಿದೆ. ಸೊ ಹಾಗಾಗಿ ಶೀತಲ ಸಮರ ಎಂದರೆ ಏನು ಅಂದ್ರೆ ನಾವು ಕ್ಲಾರಿಫೈ ಕೊಡ್ಬೋದು. ಏನು? ವಿಶ್ವದಲ್ಲಿ ಬಂಡವಾಳಶಾಹಿ ರಾಷ್ಟ್ರಗಳ ಬಣದ ನೇತೃತ್ವವನ್ನ ಅಮೆರಿಕ ವಹಿಸಿರುತ್ತೆ, ಸಮಾಜವಾದಿ ಬಣದ ನೇತೃತ್ವವನ್ನ ಸೋವಿಯತ್ ರಷ್ಯಾ ವಹಿಸಿರುತ್ತೆ. ಸೊ ಎರಡು ಬಣಗಳ ನಡುವಿನ ಅಘೋಷಿತ ಸಮರವನ್ನ ನಾವು ಶೀತಲ ಸಮರ ಅಂತ ಕರೀತೀವಿ. ಅಘೋಷಿತ ಸಮರ, ಯುದ್ಧ ಘೋಷಣೆ ಆಗಿಲ್ಲ, ಯುದ್ಧ ನಡೀತಾ ಇಲ್ಲ, ಆದ್ರೆ ಯುದ್ಧದ ಕಾರ್ಮೋಡ ಇದೆ. ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಯುದ್ಧ ಆಗ್ಬೋದು ಅಂತ ಅನ್ನೋ ಒಂದು ಭೀತಿಯ ವಾತಾವರಣ ಇದೆ, ದ್ವೇಷ ಇದೆ, ಅಸೂಹೆ ಇದೆ, ಭಯದ ವಾತಾವರಣ ಇದೆ. ಆದ್ರೆ ಅದನ್ನ ರಾಷ್ಟ್ರಗಳು ತೋರ್ಪಡಿಸ್ಕೊಳ್ತಾ ಇಲ್ಲ. ಒಂದ್ ರೀತಿ ಬೂದಿ ಮುಚ್ಚಿದ ಕೆಂಡದ ಹಾಗೆ, ಯಾವಾಗ ಬೇಕಾದ್ರೂ ಗಾಳಿ ಬೀಸಿದಾಗ ಯಾವುದೇ ಸಣ್ಣ ಪುಟ್ಟ ಕಾರಣಗಳಿಗೂ ಯುದ್ಧದ ಆರಂಭ ಆಗಬಹುದು. ಸೊ ಯುದ್ಧದ ಕಾರ್ಮೋಡ, ಸೊ ಶೀತಲ ಸಮರ, ಕೋಲ್ಡ್ ವಾರ್. ನೋಡಿ, ಯುದ್ಧ ನಡೆದ್ರೆ ಒಂದ್ ಯಾರೊಬ್ರು ಗೆಲ್ತಾರೆ, ಯಾರೊಬ್ರು ಸೋತು ಹೋಗ್ತಾರೆ, ಯುದ್ಧ ಮುಗಿಯುತ್ತೆ. ಆದ್ರೆ ಯುದ್ಧದ ಭೀತಿ ಇದೆಯಲ್ಲ, ಸೊ ಇದು ಯುದ್ಧಕ್ಕಿಂತ ಭೀಕರವಾಗಿರ್ತಕ್ಕಂಥದ್ದು. ಸೊ ಶೀತಲ ಸಮರ ಅಂದ್ರೆ ಏನು? ಶೀತಲ ಸಮರ ಅಂತ ಹೇಳಿದ್ರೆ ವಿಶ್ವದ ಎರಡು ಶಕ್ತಿ ಬಣಗಳ ನಡುವಿನ ಅಘೋಷಿತ ಸಮರವನ್ನ, ಅಘೋಷಿತ ಯುದ್ಧವನ್ನ ನಾವು ಶೀತಲ ಸಮರ ಅಂತ ಕರಿತೀವಿ, ಕೋಲ್ಡ್ ವಾರ್ ಅಂತ ಕರಿತೀವಿ. ಅಥವಾ ವಿಶ್ವದ ಎರಡು ಶಕ್ತಿ ಬಣಗಳ ನಡುವೆ ನಡೆದಿರ್ತಕ್ಕಂಥ ಮುಸುಕಿನ ಗುದ್ದಾಟ, ಅದನ್ನ ನಾವು ಶೀತಲ ಸಮರ ಅಂತ ಕರಿತೀವಿ. ಸೊ ಯಾತಕ್ಕಾಗಿ ಅಂತ ನೋಡಿದ್ರೆ ಮಾನವ ಜನಾಂಗದ ಸಮಸ್ಯೆಗಳಿಗೆ ಪರಿಹಾರ ಏನು? ಮಾನವ ಜನಾಂಗದ ಸಮಸ್ಯೆಗಳಿಗೆ ಪರಿಹಾರ ಏನು ಅಂದ್ರೆ ಬಂಡವಾಳಶಾಹಿ ಪರಿಹಾರನ ಅಥವಾ ಸಮಾಜವಾದಿ ಪರಿಹಾರ? ಎರಡರಲ್ಲಿ ಯಾವುದು? ಪ್ರಜಾಪ್ರಭುತ್ವ ಬೇಕಾ ಅಥವಾ ಕಮ್ಯುನಿಸ್ಟ್ ಸರ್ಕಾರ ಬೇಕಾ? ಯಾರು ನಾಯಕತ್ವವನ್ನು ವಹಿಸಬೇಕು? ಯಾರು ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸ್ತಾರೆ? ಅಮೆರಿಕ ನಾನೆಚ್ಚು, ರಷ್ಯಾ ನಾನು. ಸೊ ಇದರ ನಡುವೆ ಆ ಸಂದರ್ಭದಲ್ಲಿ ಸ್ವತಂತ್ರಗೊಂಡಿರ್ತಕ್ಕಂಥ ಭಾರತ ಅಲ್ವಾ, 45ರಲ್ಲಿ ಎರಡನೇ ಮಹಾಯುದ್ಧ ಮುಗಿಯುತ್ತೆ, 47ಕ್ಕೆ ಭಾರತ ಸ್ವತಂತ್ರ ಆಗತ್ತೆ. ಸೊ ಭಾರತಕ್ಕೆ ಸ್ವತಂತ್ರ ಬಂದಾಗ ವಿಶ್ವದ ಎರಡು ಶಕ್ತಿ ಬಣಗಳು ರೆಡಿಯಾಗಿತ್ತು, ಶೀತಲ ಸಮರ ನಡೀತಾ ಇತ್ತು, ಕೋಲ್ಡ್ ವಾರ್. ಸೊ ಈ ಸಂದರ್ಭದಲ್ಲಿ ಭಾರತ ಯಾವ ಬಣಕ್ಕೆ ಸೇರ್ಬೇಕು? ಎರಡು ರಾಷ್ಟ್ರಗಳು ಭಾರತಕ್ಕೆ ಆಪ್ತ ರಾಷ್ಟ್ರಗಳೇ. ಭಾರತ ಮೊದಲೇ ಶಾಂತಿ ಪ್ರಿಯ ರಾಷ್ಟ್ರ, ಹಾಗಾಗಿ ಅಮೆರಿಕ ಬಣಕ್ಕೂ ಸೇರ್ಲಿಲ್ಲ, ಇತ್ತ ರಷ್ಯಾ ಬಣಕ್ಕೂ ಸೇರ್ಲಿಲ್ಲ. ಎರಡೂ ಕಡೆ ಸೇರದೆ ತಟಸ್ಥವಾಗಿ ನಿಲ್ಕೊಳ್ತಕ್ಕಂಥ ಧೋರಣೆಯನ್ನು ತೋರಿಸುತ್ತೆ. ಅದನ್ನ ನಾವು ಅಲಿಪ್ತ ನೀತಿ ಅಂತ ಕರಿತೀವಿ. ಭಾರತ ಮತ್ತು ಈಜಿಪ್ಟ್ ಪ್ರಮುಖವಾಗಿ ಅಲಿಪ್ತ ಚಳವಳಿಯಲ್ಲಿ ಭಾಗವಹಿಸಿರ್ತಕ್ಕಂಥ ರಾಷ್ಟ್ರಗಳು. ಒಂದು
ಪ್ರಜಾಪ್ರಭುತ್ವ ಬಣ ಮತ್ತೊಂದು ಕಮ್ಯುನಿಸ್ಟ್ ಬಣ, ಎರಡೂ ಬಣಕ್ಕೆ ಸೇರದೆ ತಟಸ್ಥ ಧೋರಣೆಯನ್ನ ಅನುಸರಿಸತಕ್ಕಂಥ ರಾಷ್ಟ್ರಗಳನ್ನ ಅಲಿಪ್ತ ರಾಷ್ಟ್ರಗಳು ಅಂತ ಕರಿತೀವಿ. ಅಲಿಪ್ತ ಚಳವಳಿಯ ನೇತೃತ್ವವನ್ನ, ಅದರ ನಾಯಕತ್ವವನ್ನ ಭಾರತ ವಹಿಸುತ್ತೆ. ಸೊ ಶೀತಲ ಸಮರದ ಪರಿಣಾಮ ಏನಾಯಿತು ಅಂತ ನೋಡಿ. ಶೀತಲ ಸಮರದಿಂದ ಏನಾಗಿದೆ? ಎರಡು ಬಣಗಳ ನಡುವೆ ಶಸ್ತ್ರಾಸ್ತ್ರಗಳ ಪೈಪೋಟಿ ಶುರುವಾಗ್ತದೆ. ಎರಡು ಬಣಗಳ ನಡುವಿನ ಶಸ್ತ್ರಾಸ್ತ್ರಗಳ ಪೈಪೋಟಿ, ಅಘೋಷಿತ ಸಮರ, ಅದನ್ನ ಶೀತಲ ಸಮರ ಅಂತ ಕರಿತೀವಿ. ಎಷ್ಟು ಮಟ್ಟಿಗೆ ಶಸ್ತ್ರಾಸ್ತ್ರಗಳ ಪೈಪೋಟಿ ಶುರುವಾಗುತ್ತೆ ಅಂತ ಹೇಳಿದ್ರೆ, ಯಾವುದೇ ಸಂದರ್ಭದಲ್ಲಿ ಯಾವುದೇ ರಾಷ್ಟ್ರದ ಮೇಲೆ ದಾಳಿ ಮಾಡಬಹುದು. ಸೊ ಆ ಸಂದರ್ಭದಲ್ಲಿ ತಮ್ಮ ರಕ್ಷಣೆಗಾಗಿ ಪ್ರತಿಯೊಂದು ರಾಷ್ಟ್ರಗಳು ಕೂಡ ಶಸ್ತ್ರಾಸ್ತ್ರಗಳನ್ನ ಹೊಂದಲಿಕ್ಕೆ ಬಯಸ್ತವೆ. ಆ ಸಂದರ್ಭದಲ್ಲಿ ಪ್ರಬಲ ರಾಷ್ಟ್ರವಾಗಿರ್ತಕ್ಕಂಥ ಅಮೆರಿಕ ಏನ್ ಮಾಡುತ್ತೆ, ತನ್ನ ರಾಷ್ಟ್ರದ ಕಾರ್ಖಾನೆಗಳಲ್ಲಿ ಯುದ್ಧೋಪಕರಣಗಳನ್ನ ಹೆಚ್ಚೆಚ್ಚು ತಯಾರು ಮಾಡಿಬಿಟ್ಟು ಆ ಯುದ್ಧಾಸ್ತ್ರಗಳನ್ನ ವಿಶ್ವದ ಬಹುತೇಕ ರಾಷ್ಟ್ರಗಳಿಗೆ ಮಾರಾಟ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಹೋಗುತ್ತೆ. ಅಂದ್ರೆ ಆ ಮೂಲಕ ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳನ್ನ, ವಿಶ್ವದ ಬಹುತೇಕ ರಾಷ್ಟ್ರಗಳನ್ನ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳುತ್ತೆ, ಒಪ್ಪಂದ ಮಾಡಿಕೊಳ್ಳುತ್ತೆ. ಏನು ಒಪ್ಪಂದ ಮಾಡ್ಕೊಳ್ಳುತ್ತೆ? ಯಾವ ಬಣಗಳು, ಯಾವ ರಾಷ್ಟ್ರಗಳು ಅಮೆರಿಕವನ್ನ ಸಪೋರ್ಟ್ ಮಾಡ್ತಾ ಇದೆ, ಅದರ ರಕ್ಷಣೆಯ ಹೊಣೆ ಅಮೆರಿಕ. ಸೊ ಸಹಾಯಕ್ಕೆ ಬರ್ತೀವಿ ನಾವು, ಪ್ರಬಲ ರಾಷ್ಟ್ರ. ಸೊ ಆ ಹಿನ್ನೆಲೆಯಲ್ಲಿ ಅಮೆರಿಕ ಪ್ರಮುಖವಾಗಿ 3 ಒಪ್ಪಂದಗಳನ್ನು ಮಾಡ್ಕೊಳ್ಳುತ್ತೆ. ಶಸ್ತ್ರಾಸ್ತ್ರಗಳ ಮಾರಾಟದ ಸಂದರ್ಭದಲ್ಲಿ ಸುಮಾರು 3 ಒಪ್ಪಂದಗಳನ್ನು ಮಾಡ್ಕೊಳ್ಳುತ್ತೆ. ಸೊ ನೋಡಿ, ಇದೆ 3 ಒಪ್ಪಂದಗಳು. ಒಂದು ನ್ಯಾಟೋ, ಮತ್ತೊಂದು ಸಿಯಾಟೋ, ಮೂರನೇದು ಸೈಂಟೋ. ನ್ಯಾಟೋ, ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್. ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್, ನ್ಯಾಟೋ. ಸಿಯಾಟೋ, ಸೌತ್ ಈಸ್ಟ್ ಏಷ್ಯನ್ ಟ್ರೀಟಿ ಆರ್ಗನೈಸೇಷನ್. ಸೌತ್ ಈಸ್ಟ್ ಏಷ್ಯನ್ ಟ್ರೀಟಿ ಆರ್ಗನೈಸೇಷನ್, ಸಿಯಾಟೋ. ಸೈಂಟೋ, ಸೆಂಟ್ರಲ್ ಈಸ್ಟ್ ನಾರ್ತ್ ಟ್ರೀಟಿ ಆರ್ಗನೈಸೇಷನ್. ಇದನ್ನ ಸೈಂಟೋ ಅಂತ. ಸೊ ಈ 3 ಒಪ್ಪಂದಗಳು, ಈ 3 ಬಣಗಳ ಒಪ್ಪಂದಗಳು ಯಾರು ಮಾಡ್ಕೊಂಡಿದ್ದು? ಅಮೆರಿಕ ಮಾಡ್ಕೊಂಡಿರ್ತಕ್ಕಂಥ ಒಪ್ಪಂದ. ಅಂದ್ರೆ ವಿಶ್ವದ ಬಹಳಷ್ಟು ರಾಷ್ಟ್ರಗಳನ್ನ ತನ್ನೆಡೆಗೆ ಸೆಳಿತಕ್ಕಂತ ಪ್ರಯತ್ನದ ಫಲವಾಗಿ ಈ ಒಪ್ಪಂದಗಳನ್ನು ಮಾಡ್ಕೊಳ್ಳುತ್ತೆ. ನ್ಯಾಟೋ, ಸಿಯಾಟೋ, ಸೆಂಟೋ. ಸೊ ಲಾಂಗ್ ಫಾರ್ಮ್ ಕೂಡ ಕೇಳಬಹುದು ಮಕ್ಕಳೇ, ಅದರ ವಿಸ್ತರಣಾ ರೂಪ ನಿಮಗೆ ಗೊತ್ತು. ಈ ಕಡೆ ಅಮೆರಿಕ ಪ್ರಜಾಪ್ರಭುತ್ವ ಹೊಂದಿರತಕ್ಕಂತ ರಾಷ್ಟ್ರಗಳನ್ನೆಲ್ಲ ಒಂದ್ ಕಡೆ ಸೇರಿಸಿಕೊಂಡು 3 ಬಗೆಯ ಒಪ್ಪಂದಗಳನ್ನು ಮಾಡ್ಕೊಂಡ್ರೆ, ಈ ಕಡೆ ಅದಕ್ಕೆ ಪ್ರತಿಯಾಗಿ ರಷ್ಯಾ ಕಮ್ಯುನಿಸ್ಟ್ ರಾಷ್ಟ್ರಗಳನ್ನ ಸೇರಿಸಿಕೊಂಡ್ಬಿಟ್ಟು ವಾರ್ಸಾ ಅಂತಕ್ಕಂಥ ಒಪ್ಪಂದವನ್ನ ಮಾಡ್ಕೊಳ್ತು. ಅಂದ್ರೆ ವಿಶ್ವದ 2 ಶಕ್ತಿ ಬಣಗಳು ನೋಡಿ, ಇಲ್ಲಿ ಗುಂಪುಗಾರಿಕೆ ಶುರುವಾಗುತ್ತೆ. ಅದರ ಗುಂಪುಗಾರಿಕೆಯಲ್ಲಿ ಅಮೆರಿಕದ ಕೈ ಮೇಲಾಗುತ್ತೆ. 1917ರಲ್ಲಿ ರಷ್ಯಾ ಕ್ರಾಂತಿ ಏನಾಯ್ತಲ್ಲ, ಅಲ್ಲಿಂದ ಹಿಡಿದ್ಬಿಟ್ಟು 1985ರಲ್ಲಿ ಗೊರ್ಬಚೇವ್ ಏನ್ ಬರ್ತಾರೆ, ಸೊ ಅಲ್ಲಿಯವರೆಗೂ ಕೂಡ ಈ ಶೀತಲ ಸಮರ ತುಂಬಾ ಪ್ರಬಲವಾಗಿರುತ್ತೆ. ಆದ್ರೆ 1985ರ ನಂತರದಲ್ಲಿ ಏನಾಗುತ್ತೆ, ಶೀತಲ ಸಮರದ ತೀವ್ರತೆ ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೆ ಕಾರಣ ರಷ್ಯಾದಲ್ಲಿ ಕಂಡುಬಂದಿರತಕ್ಕಂತ ಆರ್ಥಿಕ ಬಿಕ್ಕಟ್ಟು ಮತ್ತು ರಷ್ಯಾದ ಆಂತರಿಕ ಸಮಸ್ಯೆಗಳು. ಈ ಆರ್ಥಿಕ ಬಿಕ್ಕಟ್ಟು ಮತ್ತು ರಷ್ಯಾದ ಆಂತರಿಕ ಸಮಸ್ಯೆಗಳ ಪರಿಣಾಮ ಏನಾಗುತ್ತೆ, 1985ರ ನಂತರದಲ್ಲಿ ರಷ್ಯಾ ಒಂದ್ ರೀತಿ ಅಮೆರಿಕಕ್ಕೆ ಕಂಪೇರ್ ಮಾಡಿದ್ರೆ, ಅಂದ್ರೆ 2 ಶಕ್ತಿ ಬಣಗಳ ನಡುವೆ ರಷ್ಯಾದ ಶಕ್ತಿ ಕುಂದುತ್ತಾ ಹೋಗುತ್ತೆ. ಅಮೆರಿಕ ಪ್ರಪಂಚದ ಏಕಮೇವ ಶಕ್ತಿಯಾಗಿ ಬೆಳೀತಾ ಹೋಗುತ್ತೆ. ಅಂದ್ರೆ ಅಲ್ಲಿಗೆ ಶೀತಲ ಸಮರದ ತೀವ್ರತೆ ಕಡಿಮೆ ಆಯಿತು. ಕೋಲ್ಡ್ ವಾರ್ ಪ್ರಮಾಣ ಈಗಲೂ ಇದೆ, ಆದ್ರೆ ಆ ಪ್ರಮಾಣದಲ್ಲಿ ಇಲ್ಲ ಅಂತಂದ್ರೆ ಆಗ ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಯುದ್ಧ ನಡೀತಕ್ಕಂಥ ಸಾಧ್ಯತೆಗಳಿತ್ತು. ಈಗ ಅದರ ಪ್ರಮಾಣ ಕಡಿಮೆ. ಸೊ ಈ ಶೀತಲ ಸಮರದ ಪರಿಣಾಮ ಹಲವು ಸಮಸ್ಯೆಗಳು ತಲೆದೋರುತ್ತೆ. ಅಂತ ಸಮಸ್ಯೆಗಳು ಅಂತಂದ್ರೆ ನೋಡಿ, ಕೊರಿಯನ್ ಯುದ್ಧ. ಈ ಕೊರಿಯನ್ ಯುದ್ಧಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಈ ಕೋಲ್ಡ್ ವಾರ್. ಯಾಕೆಂದ್ರೆ ಕೊರಿಯನ್ ಯುದ್ಧ ನಡೆಯುವಂತ ಸಂದರ್ಭದಲ್ಲಿ ಅಮೆರಿಕ ಒಂದ್ ಕಡೆ ಇದ್ರೆ, ರಷ್ಯಾ ಮತ್ತೊಂದ್ ಕಡೆ, ಅವರಿಬ್ಬರ ಅದೇನೇ ಹೇಳ್ತಾರಲ್ಲ,
ಗಂಡ ಹೆಂಡತಿ ಜಗಳದಲ್ಲಿ ಕೂಸ್ ಬಿಡುವಾಯ್ತು ಅನ್ನಂಗೆ ಇಲ್ಲಿ ಏನಾಗುತ್ತೆ, ಕೊರಿಯನ್ ಯುದ್ಧ ಆಗ್ಲಿ, ವಿಯೆಟ್ನಾಂ ಯುದ್ಧ ಆಗ್ಲಿ, ಸುಯೇಜ್ ಕಾಲುವೆಯ ಬಿಕ್ಕಟ್ಟಾಗ್ಲಿ, ಬರ್ಲಿನ್ ಬಿಕ್ಕಟ್ಟಾಗ್ಲಿ, ಸೊ ಈ ತರ ಹಲವಾರು ಸಮಸ್ಯೆಗಳಿಗೆ ಕೋಲ್ಡ್ ವಾರ್ ಅಥವಾ ಶೀತಲ ಸಮರ ಕಾರಣ ಆಗ್ತಾ ಹೋಗುತ್ತೆ. ಶೀತಲ ಸಮರದ ತೀವ್ರತೆ 1985ರ ನಂತರದಲ್ಲಿ ಕಡಿಮೆ ಆಗುತ್ತೆ. ಅದಕ್ಕೆ ಕಾರಣ ಹೇಳಿದ್ದೀನಿ ನಿಮ್ಗೆ. ಏನಾಗುತ್ತೆ, ರಷ್ಯಾದಲ್ಲಿ ಆಂತರಿಕ ಬಿಕ್ಕಟ್ಟು, ಆರ್ಥಿಕ ಬಿಕ್ಕಟ್ಟು ಶುರುವಾಗುತ್ತೆ. ಜೊತೆಗೆ ಆಂತರಿಕ ಹಲವಾರು ಸಮಸ್ಯೆಗಳಿಂದಾಗಿ ಏನಾಗುತ್ತೆ, ರಷ್ಯಾದ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಅಮೆರಿಕ ಪ್ರಬಲ ರಾಷ್ಟ್ರವಾಗಿ, ಜಗತ್ತಿನ ಏಕಮೇವ ಪ್ರಬಲ ರಾಷ್ಟ್ರವಾಗಿ ಮುಂದುವರ್ಕೊಂಡು. ಇನ್ನ ಇವತ್ತಿನ ಪಾಠದ ಕೊನೆಯ ಕಲಿಕಾಂಶಕ್ಕೆ, ಈ ಪಾಠದ ಕೊನೆಯ ಕಲಿಕಾಂಶಕ್ಕೆ ಬಂದ್ರೆ, ಬಲಿಷ್ಠ ರಾಷ್ಟ್ರವಾಗಿ ಅಮೆರಿಕ ಯಾವಾಗ ರೂಪುಗೊಳ್ತು, ಹೇಗೆ ರೂಪುಗೊಳ್ತು ಅನ್ನೋದನ್ನ ನೋಡೋದಾದ್ರೆ, ಈಗಾಗಲೇ ಮಕ್ಕಳೇ ನಿಮಗೆ ಗೊತ್ತಿರೋ ಹಾಗೆ ಮೊದಲನೇ ಮಹಾಯುದ್ಧ ನಡೆದಿದೆ 1914ರಿಂದ 18ರ ಅವಧಿ ಅಲ್ವಾ. 1914ರಿಂದ 18ರ ಅವಧಿಯಲ್ಲಿ ಮೊದಲನೇ ಮಹಾಯುದ್ಧ ನಡೆದಿದೆ. ಮೊದಲನೇ ಮಹಾಯುದ್ಧದಲ್ಲಿ ಏನಾಗಿತ್ತು ಅಂತ ನೋಡಿದ್ರೆ, ಮೊದಲನೇ ಮಹಾಯುದ್ಧದಲ್ಲಿ ಅಮೆರಿಕ ಭಾಗವಹಿಸಿರಲಿಲ್ಲ. ಆದ್ರೆ ಯುದ್ಧ ಗತಿಯನ್ನ ದಾಟುವ ಸಂದರ್ಭದಲ್ಲಿ, ಅಂದ್ರೆ ಯುದ್ಧ ನಡೀತಾ ಇರ್ತಕ್ಕಂತ ಸಂದರ್ಭದಲ್ಲಿ ಮಧ್ಯದಲ್ಲಿ ಅಮೆರಿಕ ಯುದ್ಧರಂಗಕ್ಕೆ ಪ್ರವೇಶ ಮಾಡುತ್ತೆ. ಅದಕ್ಕೆ ಕಾರಣ ಗೊತ್ತಿದೆ. ಜರ್ಮನಿಯ ಲುಸಿಟೇನಿಯಾ ಹಡಗನ್ನ, ಜರ್ಮನಿಯ ಜಲಾಂತರ್ಗಾಮಿ ನೌಕೆ ಅಮೆರಿಕದ ಲುಸಿಟೇನಿಯಾ ಹಡಗನ್ನ ಮುಳುಗಿಸಿದ್ರ ಪರಿಣಾಮವಾಗಿ ಅಮೆರಿಕ ಏನ್ ಮಾಡುತ್ತೆ, ಮಿತ್ರಪಣ ರಾಷ್ಟ್ರಗಳ ಪರವಾಗಿ ಯುದ್ಧರಂಗಕ್ಕೆ ಬರುತ್ತೆ. ಸೊ ಅದರ ಪರಿಣಾಮ ಏನಾಗುತ್ತೆ, ಜರ್ಮನಿ, ಜಪಾನ್ ಎಲ್ಲ ಸೋಲನ್ನ ಅನುಭವಿಸುತ್ತೆ. ಸೊ ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ, ಮೊದಲನೇ ಮಹಾಯುದ್ಧಕ್ಕೆ ಮಿತ್ರ ರಾಷ್ಟ್ರಗಳ ಪರವಾಗಿ ಅಪಾರವಾಗಿರ್ತಕ್ಕಂಥ ಹಣವನ್ನ ವಿನಿಯೋಗ ಮಾಡೋದು, ಹಣವನ್ನ ಖರ್ಚು ಮಾಡೋದು. ಎಸ್, ಆರ್ಥಿಕ ಮತ್ತು ಸೈನಿಕ ನೆರವನ್ನ ಬೇರೆ ರಾಷ್ಟ್ರಗಳಿಗೆ ಕೊಟ್ಟರ ಪರಿಣಾಮ ಏನಾಗುತ್ತೆ, ಅಮೆರಿಕಾದಲ್ಲಿ 1927ರ ಸುಮಾರಿನಲ್ಲಿ ಮಹಾ ಆರ್ಥಿಕ ಕುಸಿತ ಅಂತ ಕರಿತೀವಿ. ಆರ್ಥಿಕ ಕುಸಿತ ಕಂಡು ಬಂತು ಅಮೆರಿಕಾದಲ್ಲಿ. ಎಷ್ಟರಲ್ಲಿ? 1927ರಲ್ಲಿ ಅಮೆರಿಕಾದಲ್ಲಿ ಆರ್ಥಿಕ ಕುಸಿತ ಕಂಡು ಬಂತು. ಆರ್ಥಿಕ ಕುಸಿತ ಪರಿಣಾಮ ಏನಾಯ್ತು ಅಂದ್ರೆ, ಇಡೀ ಅಮೆರಿಕದ ಅರ್ಥವ್ಯವಸ್ಥೆ ಕುಸಿದು ಬೀಳುತ್ತೆ. ಎಲ್ಲ ಕೈಗಾರಿಕೆಗಳು, ಎಲ್ಲ ಕೃಷಿ ಉತ್ಪನ್ನ ಎಲ್ಲ ನೆಲಕಚ್ಚುತ್ತೆ. ಕೃಷಿ ಉತ್ಪಾದನೆ ತೀವ್ರವಾಗಿ ಕ್ಷೀಣಿಸುತ್ತೆ. ಕೈಗಾರಿಕೆಗಳು ಕುಸಿದು ಬೀಳುತ್ತೆ. ಅಂದ್ರೆ ಕೈಗಾರಿಕೆಗಳಲ್ಲಿ ಉತ್ಪಾದನೆ ಬಹಳ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೆಯೇ ಗಣಿಗಾರಿಕೆ ಇರ್ಬೋದು ಅಥವಾ ಇನ್ನಿತರ ಉದ್ಯಮಗಳು, ಗೃಹ ಬಳಕೆಯ ವಸ್ತುಗಳನ್ನು ತಯಾರು ಮಾಡ್ತಕ್ಕಂಥ ಉದ್ಯಮಗಳಿರ್ಬೋದು ಅಥವಾ ಆಟೋಮೊಬೈಲ್ ಕ್ಷೇತ್ರ ಇರ್ಬೋದು. ಅಮೆರಿಕ ಅಂತಂದ್ರೆ ಪಕ್ಕ ಬಿಸಿನೆಸ್ ಮೆಂಟಾಲಿಟಿ ಇರ್ತಕ್ಕಂಥ ರಾಷ್ಟ್ರ, ವ್ಯಾವಹಾರಿಕವಾಗಿ ತುಂಬಾನೇ ಪ್ರಬಲವಾಗಿರ್ತಕ್ಕಂಥ ರಾಷ್ಟ್ರ ಅಮೆರಿಕ. ಸೊ ಆರ್ಥಿಕ ಕುಸಿತದ ಪರಿಣಾಮ ಏನಾಗುತ್ತೆ ಮಕ್ಕಳೇ, ಒಂದು ಹಂತದಲ್ಲಿ ಶಕ್ತಿಶಾಲಿಯಾಗಿದ್ದಂತಹ ಅಮೆರಿಕ 1927ರ ಆರ್ಥಿಕ ಕುಸಿತದಿಂದಾಗಿ ಕಂಗೆಟ್ಟು ಹೋಗುತ್ತೆ. ಸೊ ಇಂತಹ ಸಂದರ್ಭದಲ್ಲಿ ಯುದ್ಧಕ್ಕೆ ಸೈನಿಕ ಆರ್ಥಿಕ ಸಹಾಯವನ್ನು ಕೊಟ್ಟಿತ್ತು. ಕೈಗಾರಿಕೆಗಳು, ಕೃಷಿ, ಆಟೋಮೊಬೈಲ್ ಕ್ಷೇತ್ರ ಎಲ್ಲ ನೆಲಕಚ್ಚಿರ್ತಕ್ಕಂಥ ಸಂದರ್ಭ. ಸೊ ಈ ಸಂದರ್ಭ ಇದಕ್ಕೆ ಇನ್ನೇನು ಅಮೆರಿಕ ಮತ್ತಷ್ಟು ಪ್ರಬಲ ಶಕ್ತಿಯಾಗಿ ಬೆಳಿಬೇಕು ಅನ್ನೋ ಸಂದರ್ಭದಲ್ಲಿ ಮತ್ತೊಂದ್ಸರಿ ಎರಡನೇ ಮಹಾಯುದ್ಧ ನಡೆಯುತ್ತೆ. ಎರಡನೇ ಮಹಾಯುದ್ಧಕ್ಕೆ ಕಾರಣ ಗೊತ್ತಿದೆ ಮಕ್ಕಳೇ ನಿಮ್ಗೆ. ಎರಡನೇ ಮಹಾಯುದ್ಧದಲ್ಲೂ ಅಮೆರಿಕ ಭಾಗವಹಿಸಿರ್ಲಿಲ್ಲ. ಆದ್ರೆ ಭಾಗವಹಿಸಂಗ್ ಮಾಡಿದ್ ಯಾವುದು? ಜಪಾನ್. ಅದಕ್ಕೆ ತಕ್ಕ ಪ್ರತಿಫಲವನ್ನು ಜಪಾನ್ ಪಡ್ಕೊಳ್ತಿದೆಯಾ ಬೇರೆ ವಿಚಾರ. ಜಪಾನ್ ಏನ್ ಮಾಡುತ್ತೆ, ಅಮೆರಿಕದ ನೌಕಾನೆಲೆಯಾಗಿರ್ತಕ್ಕಂಥ ಪರ್ಲ್ ಹಾರ್ಬರ್ ಮೇಲೆ ವಾಯುದಾಳಿಯನ್ನು ನಡೆಸುತ್ತೆ. ಅಮೆರಿಕದ ಪರ್ಲ್ ಹಾರ್ಬರ್ ವಾಯುನೆಲೆಯ ಮೇಲೆ ಜಪಾನ್ ದಾಳಿ ಮಾಡಿದ್ದರ ಪರಿಣಾಮ ಏನಾಗುತ್ತೆ, ಅದೇ ಅಮೆರಿಕ ಮತ್ತೆ ಮಿತ್ರ ರಾಷ್ಟ್ರಗಳ ಪರವಾಗಿ ಯುದ್ಧರಂಗದ ಪ್ರವೇಶ ಮಾಡುತ್ತೆ. ಎರಡನೇ ಮಹಾಯುದ್ಧ ಅದಕ್ಕೆ ಸಮಾಪ್ತಿ ಆಗಿದ್ ಯಾವುದು ಅಂದ್ರೆ ಇದೇ ಅಮೆರಿಕ. ಏನ್ ಮಾಡ್ತು, ಇದೇ ಜಪಾನ್ನ ಎರಡು ಅವಳಿ ನಗರಗಳು ಬರ್ತಾ ಇದೆ ಅಲ್ವಾ, ಹಿರೋಶಿಮಾ ಮತ್ತು ನಾಗಸಾಕಿ. ಎರಡು ಅವಳಿ ನಗರಗಳ ಮೇಲೆ ಅಣುಬಾಂಬ್ ದಾಳಿಯನ್ನ ನಡೆಸಿದ್ರ ಪರಿಣಾಮ ಇಡೀ ಜಗತ್ತು ಸ್ತಬ್ಧ ಆಗುತ್ತೆ. ಏನಾಯ್ತು, ಜಪಾನ್ ಸಂಪೂರ್ಣ ನಿರ್ನಾಮ ಆಗ್ಬಿಡುತ್ತೆ ಅಲ್ವಾ. ಅದರ ಪರಿಣಾಮ ಜಪಾನ್ ಇವತ್ತಿಗೂ ಅನುಭವಿಸ್ತಾ ಇದೆ. ಸೊ ಒಟ್ಟಾರೆ
ಅಮೆರಿಕಾನು ಒಳಗೊಂಡಂತೆ ವಿಶ್ವದ ಪ್ರಮುಖ ರಾಷ್ಟ್ರಗಳು ಆರ್ಥಿಕವಾಗಿ ಜರ್ಜರಿತವಾಗುತ್ತೆ. ಅಂತ ಸಂದರ್ಭದಲ್ಲಿ ರೂಸ್ವೆಲ್ಟ್ ಏನ್ ಮಾಡ್ತಾನೆ, ತನ್ನ ಜನರಿಗೆ, ತನ್ನ ದೇಶದ ಪ್ರಜೆಗಳಿಗೆ, ಅದು ಪುರುಷರು ಮಹಿಳೆಯರನ್ನು ಒಳಗೊಂಡಂತೆ ಉದ್ಯಮಗಳಲ್ಲಿ ತೊಡಗಲಿಕ್ಕೆ ಕರೆ ಕೊಡ್ತಾನೆ. ಜನರ ಜೀವನ ಮಟ್ಟ ತುಂಬಾನೇ ಕುಸಿತೋಗ್ಬಿಟ್ಟಿರುತ್ತೆ, ಜನರ ಆದಾಯನೇ ಇರಲ್ಲ. ಸೊ ಹಾಗಾಗಿ ಏನ್ ಮಾಡ್ತಾರೆ, ಹಲವಾರು ಯೋಜನೆಗಳನ್ನ ಜಾರಿಗೊಳಿಸಿದ ಪರಿಣಾಮ ಮತ್ತೆ ಕೆಲವೇ ದಶಕಗಳಲ್ಲಿ ಅಮೆರಿಕ ವಿಶ್ವದ ಶಕ್ತಿಶಾಲಿ ರಾಷ್ಟ್ರವಾಗಿ ಹೊರಹೊಮ್ಮುತ್ತೆ. ಸೊ ಈ ಸಂದರ್ಭ 1945ರಲ್ಲಿ ಎರಡನೇ ಮಹಾಯುದ್ಧ ಮುಕ್ತಾಯವಾದ ಸಂದರ್ಭದಲ್ಲಿ ಜಾಗತಿಕ ಶಾಂತಿ ರಕ್ಷಣೆಗಾಗಿ ರೂಸ್ವೆಲ್ಟ್ ನೇತೃತ್ವದಲ್ಲಿ ಅಮೆರಿಕ, ಫ್ರಾನ್ಸ್, ಬ್ರಿಟನ್, ರಷ್ಯಾ, ಸೊ ಇವುಗಳ ಮುಂದಾಳತ್ವ ನಾಯಕರುಗಳು ಸೇರ್ಕೊಂಡ್ಬಿಟ್ಟು ವಿಶ್ವಸಂಸ್ಥೆ ಅಂತಕ್ಕಂಥ ಒಂದು ಜಾಗತಿಕ ಸಂಸ್ಥೆಯನ್ನ ಅಸ್ತಿತ್ವಕ್ಕೆ ತರ್ತಾರೆ ಅಲ್ವಾ. ವಿಶ್ವಸಂಸ್ಥೆಯ ಸಂಸ್ಥಾಪಕ ರಾಷ್ಟ್ರಗಳು ಅಂತ ಕರಿತೀವಿ. ಆ 5 ರಾಷ್ಟ್ರಗಳು ಖಾಯಂ ಸದಸ್ಯತ್ವ ಸ್ಥಾನವನ್ನು ಪಡ್ಕೊಂಡಿವೆ. ಯಾವ 5 ರಾಷ್ಟ್ರಗಳು ಮಕ್ಕಳೇ? ಒಂದು ಅಮೆರಿಕಾದ ರೂಸ್ವೆಲ್ಟ್, ರಷ್ಯಾದಲ್ಲಿ ಸ್ಟಾಲಿನ್, ಇಂಗ್ಲೆಂಡ್ ನಲ್ಲಿ ಚರ್ಚಿಲ್ ಬರ್ತಾರೆ ಅಲ್ವಾ. ಸೊ ಅಮೆರಿಕ, ರಷ್ಯಾ, ಫ್ರಾನ್ಸ್, ಇಂಗ್ಲೆಂಡ್ ಮತ್ತು ಚೀನಾ, ಈ 5 ರಾಷ್ಟ್ರಗಳು ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯಲ್ಲಿ ಖಾಯಂ ಸದಸ್ಯತ್ವ ಸ್ಥಾನವನ್ನು ಪಡ್ಕೊಂಡು ಒಂದು ಜಾಗತಿಕ ಸಂಸ್ಥೆಯನ್ನು ಅಸ್ತಿತ್ವಕ್ಕೆ ತರ್ತಾರೆ. ಉದ್ದೇಶ ಭವಿಷ್ಯತ್ತಿನಲ್ಲಿ ನಡೆಯಬಹುದಾದ ಯುದ್ಧಗಳನ್ನ ತಪ್ಪಿಸಿ ರಾಷ್ಟ್ರಗಳ ಮಧ್ಯೆ ಶಾಂತಿಯನ್ನ ನೆಲೆಗೊಳಿಸತಕ್ಕಂತ ಉದ್ದೇಶಕ್ಕಿಂತ ವಿಶ್ವಸಂಸ್ಥೆಯ ಅಸ್ತಿತ್ವಕ್ಕೆ ಬರುತ್ತೆ 1945. ಸೊ ವಿಶ್ವಸಂಸ್ಥೆಯ ಸ್ಥಾಪನೆಯೊಂದಿಗೆ ಮುಂದಾಳತ್ವವನ್ನು ವಹಿಸಿದಂತಹ ಅಮೆರಿಕ ವಿಶ್ವದ ಏಕಮೇವ ಪ್ರಬಲ ರಾಷ್ಟ್ರವಾಗಿ ಅಮೆರಿಕ ರಚನೆ ಆಯಿತು. ಸೊ ಇವತ್ತು ವಿಶ್ವದ ಹಿರಿಯಣ್ಣ, ದೊಡ್ಡಣ್ಣ ಅಂತ ಏನ್ ಕರೆಸ್ಕೊಳ್ತಾರೆ, ಅಮೆರಿಕ ಒಂದು ಪ್ರಬಲ ರಾಷ್ಟ್ರವಾಗಿ ಹೊರಹೊಮ್ಮುತ್ತೆ. ಸೊ ಪ್ರಸ್ತುತ ಭಾರತದ ಅಥವಾ ಇಡೀ ವಿಶ್ವದ ಆರ್ಥಿಕತೆಯಲ್ಲಿ ತುಂಬಾ ಬಲಿಷ್ಠ ರಾಷ್ಟ್ರವಾಗಿ ಅಮೆರಿಕ ಇದೆ. ಹಲವಾರು ರಾಷ್ಟ್ರಗಳಿಗೆ ಆರ್ಥಿಕ ನೆರವನ್ನು ಕೊಡ್ತಾ ಇದೆ. ಹಿಂದುಳಿದ ರಾಷ್ಟ್ರಗಳ ಅಭಿವೃದ್ಧಿಗೆ ತನ್ನದೇ ಆಗಿರ್ತಕ್ಕಂಥ ಕೊಡುಗೆಗಳನ್ನ ಕೊಡ್ತಾ ಇದೆ. ಸೊ ಮಕ್ಕಳೇ, ಇವತ್ತಿನ ಪಾಠದಲ್ಲಿ ನಾವು ಏನನ್ನ ಕುರಿತು ಅಭ್ಯಾಸ ಮಾಡಿದ್ವಿ ಅಂತ ಒಂದ್ಸರಿ ಕ್ಲಾಸ್ ಮಾಡ್ಬಿಡಿ. ನಾವು ಫಸ್ಟ್ ಇವತ್ತಿನ ಪಾಠದಲ್ಲಿ ಆರಂಭದಲ್ಲಿ ಕಲ್ತಿದ್ದು ಚೀನಾ ಕ್ರಾಂತಿಯ ಬಗ್ಗೆ. ಚೀನಾ ಕ್ರಾಂತಿ ಯಾರ ನೇತೃತ್ವದಲ್ಲಿ ಆರಂಭ ಆಯಿತು, ಏನಾಯ್ತು, ಹೇಗೆ ಚೀನಾ ಒಂದು ಕಮ್ಯುನಿಸ್ಟ್ ರಾಷ್ಟ್ರವಾಗಿ ಬೆಳೀತು ಅಭ್ಯಾಸ ಮಾಡಿದ್ವಿ. ಹಾಗೆ ಶೀತಲ ಸಮರ ಅಂದ್ರೆ ಏನು, ಯಾರ ನಡುವೆ ಪೈಪೋಟಿ ಉಂಟಾಯಿತು, ಅದರ ಪರಿಣಾಮಗಳು ಏನಾಗಿತ್ತು, ಯಾವ ಒಕ್ಕೂಟಗಳ ರಚನೆ ಆಗತ್ತೆ, ಯಾವ ಒಪ್ಪಂದಗಳಾಗತ್ತೆ ಅಲ್ವಾ, ನ್ಯಾಟೋ, ಸಿಯಾಟೋ, ಸೆಂಟೋ, ವಾರ್ಸಾ, ಸೊ ರಾಷ್ಟ್ರಗಳ ಒಪ್ಪಂದಗಳ ಬಗ್ಗೆ ನೋಡಿದ್ವಿ. ಹಾಗೇನೆ ಪ್ರಬಲ ಶಕ್ತಿಯಾಗಿ ಅಮೆರಿಕ ಹೇಗೆ ರೂಪುಗೊಳ್ತು ಅನ್ನೋದನ್ನ ಅಭ್ಯಾಸ ಮಾಡಿ. ಇವತ್ತಿನ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಹೋಮ್ವರ್ಕ್ಗಳನ್ನ ಬರೆಯೋದಾದ್ರೆ, ಮೊದಲನೇ ಪ್ರಶ್ನೆ, ಮಾವೋ ಸೆ ತುಂಗನ ನೇತೃತ್ವದಲ್ಲಿ ಚೀನಾ ಕ್ರಾಂತಿಯನ್ನ ಕುರಿತು ಬರೆಯಿರಿ. ಚೀನಾ ಕ್ರಾಂತಿಯನ್ನ ಕುರಿತು ಬರೆಯಿರಿ. ಮಾವೋ ಸೆ ತುಂಗ್ ಚೀನಾ ಕ್ರಾಂತಿಗೆ ಹೇಗೆ ಕಾರಣರಾಗ್ತಾರೆ, ಅವರ ನೇತೃತ್ವದಲ್ಲಿ ಚೀನಾ ಹೇಗೆ ಅಭಿವೃದ್ಧಿಯನ್ನ ಸಾಧಿಸುತ್ತೆ. ಸೊ ಇದು ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಶೀತಲ ಸಮರ ಎಂದರೇನು, ಅದರ ಪರಿಣಾಮಗಳೇನು. ಶೀತಲ ಸಮರ ಅಂದ್ರೆ ಏನು, ಅದರ ಪರಿಣಾಮಗಳು. ಸೊ ಶೀತಲ ಸಮರ ಅಂತ ಬರಿಬೇಕಾದ್ರೆ ಯಾವ ಶಕ್ತಿ ಬಣಗಳು ಅಂತ ಬರಿಬೇಕು, ಅದಕ್ಕೆ ಒಂದು ಹೇಳಿಕೆ ಕೊಡ್ಬೇಕು. ಶೀತಲ ಸಮರ ಅಂದ್ರೆ ಏನು ಅಂತ, ಅದರ ಪರಿಣಾಮಗಳು ಅಂತ ಬಂದಾಗ ಅಮೆರಿಕ ಯಾವ ರಾಷ್ಟ್ರಗಳ ಜೊತೆ ಒಪ್ಪಂದ ಮಾಡ್ಕೊಳ್ಳುತ್ತೆ, ರಷ್ಯಾ ಯಾವ ರಾಷ್ಟ್ರಗಳ ಜೊತೆ ಒಪ್ಪಂದ ಮಾಡ್ಕೊಳ್ಳುತ್ತೆ, ಅದರ ಪರಿಣಾಮ ಉದ್ಭವಿಸಿರ್ತಕ್ಕಂಥ ಬಿಕ್ಕಟ್ಟು, ಇವುಗಳನ್ನ ಬರಿಬೇಕು. ಇನ್ನು ನೆಕ್ಸ್ಟ್ ಕೊನೆ ಪ್ರಶ್ನೆ ಬಂದ್ಬಿಟ್ಟು, ವಿಶ್ವದ ಪ್ರಬಲ ರಾಷ್ಟ್ರವಾಗಿ, ಪ್ರಬಲ ಆರ್ಥಿಕ ಶಕ್ತಿಯಾಗಿ ಅಮೆರಿಕ ಹೇಗೆ ರೂಪುಗೊಂಡಿತು. ಒಂದ್ಸರಿ ನೀಟಾಗಿ ಟೆಕ್ಸ್ಟ್ ಬುಕ್ ಓದಿ ಮಕ್ಕಳೇ. ಟೆಕ್ಸ್ಟ್ ಬುಕ್ ಅನ್ನು ಓದಿ ನೀಟಾಗಿ ಪ್ರಶ್ನೆಗಳನ್ನ ಮನನ ಮಾಡಿಕೊಂಡು ಆ ನಂತರದಲ್ಲಿ ಅಭ್ಯಾಸದಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಒಂದ್ಸರಿ ನೀಟಾಗಿ ಉತ್ತರ ಬರ್ಕೊಳ್ಳಿ, ನೋಟ್ಸ್ ಮಾಡ್ಕೊಳ್ಳಿ. ಈ ಪಾಠದಿಂದ ಪ್ರಮುಖ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಕೇಳ್ತಾರೆ. ಸೊ ಯಾವುದೇ ವಿಷಯವಾಗ್ಲಿ ಮಕ್ಕಳೇ ನೀಟಾಗಿ ಅರ್ಥ ಮಾಡಿಕೊಂಡು ನೆನ್ಪಿಟ್ಕೊಳ್ಳಿ. ಕಂಠಪಾಠ ಮಾಡಿ ನೀವು ನೆನ್ಪಿಟ್ಕೊಳ್ತೀನಿ ಅಂದ್ರೆ ಒಂದು ಪಾಯಿಂಟ್ ಮರ್ತೋದ್ರೂ ಮುಂದಿನ ನೆನಪಾಗಲ್ಲ. ಸೊ ಹಾಗಾಗಿ ನೀಟಾಗಿ ಅರ್ಥ ಮಾಡ್ಕೊಳ್ಳಿ, ಮೈಂಡ್ ಮ್ಯಾಪ್ ಗಳನ್ನ ಹಾಕೊಳ್ಳಿ, ನೀಟಾಗಿ ನೆನ್ಪಿಟ್ಕೊಂಡು ನಿರಂತರವಾಗಿ ಅಭ್ಯಾಸ ಮಾಡಿ.
ಮುಂದಿನ ತರಗತಿಗಳಲ್ಲಿ ಮತ್ತೊಂದು ಹೊಸ ಪಾಠದ ಜೊತೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಧನ್ಯವಾದ.